ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಯೈರಿಮೇ ಗುರುಭಿಃ ಪೂರ್ವಂ ಪದವಾಕ್ಯಪ್ರಮಾಣತಃ ವ್ಯಾಖ್ಯಾತಾಃ ಸರ್ವವೇದಾಂತಾಃ ತಾನ್ ನಿತ್ಯಂ ಪ್ರಣತೋಸ್ಮ್ಯಹಂ. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಬಹಳ ಉತ್ಸುಕತೆಯಿಂದ ಶ್ರದ್ಧೆ ಭಕ್ತಿ ಆದರಗಳಿಂದ ತಾವೆಲ್ಲರೂ ಈ ಪ್ರಸಿದ್ಧವಾದ ಗೋಖಲೆ ಸಾರ್ವಜನಿಕ ಸಂಸ್ಥೆಯ ಸಭಾಂಗಣದಲ್ಲಿ ಸೇರಿರುತ್ತೀರಿ. ಈ ಸಂಸ್ಥೆ ಎಷ್ಟೋ ವರ್ಷಗಳಿಂದ ಬಹಳ ಉತ್ತಮವಾದ ರೀತಿಯಲ್ಲಿ ಜನಸೇವೆಯನ್ನು ಮಾಡುತ್ತಾ ಬಂದಿದೆ. ಇಂತಹ ಸಂಸ್ಥೆಯ ಇಂತಹ ಒಂದು ವಾತಾವರಣದಲ್ಲಿ ಎರಡನೇ ಬಾರಿ ವೇದಾಂತ ವಿಚಾರವನ್ನು ನಿಮ್ಮೆಲ್ಲರ ಜೊತೆ ಹಂಚಿಕೊಳ್ಳುವಂತಹ ಈ ಒಂದು ಸದವಕಾಶ ಸಿಕ್ಕಿರುವುದು ನನಗೆ ವೈಯಕ್ತಿಕವಾಗಿ ಒಂದು ಈಶ್ವರ ಕೃಪೆ ಅಥವಾ ಗುರು ಕೃಪೆ ಅಂತಲೇ ಭಾವಿಸತಕ್ಕದ್ದಾಗಿದೆ. ಆ ಪ್ರಕಾರವಾಗಿಯೇ ಪರಮೇಶ್ವರನಿಗೂ ಗುರು ಪರಂಪರೆಗೂ ಪ್ರಣಾಮಗಳನ್ನು ನಾನು ವ್ಯಕ್ತಪಡಿಸುತ್ತಾ ವಿಷಯಕ್ಕೆ ಪ್ರವೇಶ ಮಾಡಲು ಬಯಸುತ್ತೇನೆ. ಈ 5 ದಿನಗಳಲ್ಲಿ ಈ ಬಾರಿ ನಾವುಗಳು ಒಂದು ಸಾರಭೂತವಾದ ವಿಷಯವನ್ನು ಎತ್ಕೊಂಡಿದ್ದೇವೆ. ಉಪನಿಷತ್ತುಗಳ ಸಾರವಾದದ್ದು. ಅದರಲ್ಲಿ ಪುನಃ ಶ್ರೀ ರಾಮು ಅವರು ಬಹಳ ಚಂದವಾಗಿ ಯಾವುದರ ಬಗ್ಗೆ ಹೇಳಿದರೋ ಆ ತೈತ್ರಿಯ ಉಪನಿಷತ್ತಿನ ಬಹಳ ಮುಖ್ಯವಾದ ಒಂದು ವಿಷಯವನ್ನು ಅಲ್ಲಿ ಪುನಃ ಬ್ರಹ್ಮಾನಂದವಲ್ಲಿಯಲ್ಲಿ ಒಂದಿಷ್ಟು ವಿಸ್ತಾರವಾಗಿ ಬರತಕ್ಕಂತಹ ಪಂಚಕೋಶ ವಿವೇಚನೆ ಅದನ್ನು ತೆಗೆದುಕೊಂಡು 4 ಮಾತುಗಳನ್ನು ಹೇಳೋಣ ಅಂತ ಹೊರಟಿದ್ದೇವೆ. ಪಂಚಕೋಶ ವಿವೇಕ ಅಥವಾ ಆತ್ಮಾನಾತ್ಮ ವಿವೇಕ, ಅನಾತ್ಮವನ್ನು ತಿರಸ್ಕರಿಸಿ ಆತ್ಮವನ್ನು ಕರತಲಾಮಲಕವಾದಂತೆ ಅರಿತುಕೊಂಡು ಅದನ್ನು ಸಾಕ್ಷಾತ್ಕಾರ ಮಾಡುವಂತಹ ವಿಷಯ ವೇದಾಂತದ ಕೇಂದ್ರ ಬಿಂದು. ಈ ಪಂಚಕೋಶ ವಿವೇಚನೆಯನ್ನು ನಾವು ಈ ಒಂದು ಉಪನ್ಯಾಸ ಮಾಲೆಯಲ್ಲಿ ಹೊಸ ರೀತಿಯಲ್ಲಿ ಶೀರ್ಷಕವನ್ನು ಹಾಕಿ ಪ್ರಸ್ತುತಪಡಿಸುತ್ತಾ ಇದ್ದೇವೆ. ತಾವೆಲ್ಲರೂ ಗಮನಿಸಿದ ಹಾಗೆ ಈ ಟೈಟಲ್ ಅಥವಾ ಶೀರ್ಷಕ ನಾವು ಹೇಗೆ ಕೊಟ್ಟಿದ್ದೀವಿ, 5 ತಪ್ಪುಗಳನ್ನು ದಾಟಿ ಸತ್ಯದ ಅವಲೋಕನ ಅಂತ. ಯಾಕಂದರೆ ಈ 5 ಕೋಶಗಳು ನಾವು ತಪ್ಪನ್ನು ಎಸಗಲಿಕ್ಕೆ ಅನುಕೂಲವಾದಂತಹ 5 ವಲಯಗಳಾಗಿವೆ. ಮನುಷ್ಯರೆಲ್ಲರೂ ಈ 5 ವಲಯಗಳಲ್ಲಿ, ಈ 5 ಕ್ಷೇತ್ರಗಳಲ್ಲಿ ಇದು ನಾನು ಅಂತ ಭಾವಿಸಿಕೊಂಡೇ ಈ ಜೀವರೂಪವಾದಂತಹ ಎಲ್ಲ ವ್ಯವಹಾರವು
ನಡೆಯುವಂತಾಗ್ತದೆ. ಈ ಉಪನ್ಯಾಸಗಳಲ್ಲಿ ನಾವು ಏನು ಪ್ರಯತ್ನ ಪಡ್ತೀವಿ ಅಂತ ಹೇಳಿದರೆ, ಹೇಗೆ ಈ ಒಂದು ಯಾವುದು ನಾವಲ್ಲವೋ ಅದನ್ನು ನಾವು ಅಂತ ಭಾವಿಸಿದಾಗ ಎಷ್ಟೆಲ್ಲ ಅನರ್ಥಗಳು ಉಂಟಾಗ್ತವೆ ಅನ್ನೋದನ್ನು ನಾವು ಅರಿಯಬೇಕು. ಅನಾತ್ಮವನ್ನು ಆತ್ಮವಾಗಿ ಭಾವಿಸಿದಾಗ ಏನೆಲ್ಲ ಅನ್ಯಾಯ ಶುರುವಾಗ್ತದೆ ಅನ್ನೋದನ್ನು ಸ್ಪಷ್ಟವಾಗಿ ತಿಳ್ಕೊಂಡ್ರೆ ನಮ್ಮಲ್ಲೊಂದು ಜಾಗೃತಿ ಉಂಟಾಗ್ತದೆ. ಪಂಚಕೋಶ ವಿವೇಚನೆಯಲ್ಲಿ ಮತ್ತೇನಲ್ಲ, ಈ ಒಂದು ಜಾಗೃತಿಯೇ ನಮ್ಮ ಉದ್ದೇಶ, ಈ ಎದ್ದೇಳುವಿಕೆಯೇ ನಮ್ಮ ಲಕ್ಷ್ಯ. ಆದ್ದರಿಂದ ಸ್ಪಷ್ಟವಾಗಿ ನೇರವಾಗಿ ನಾವು ಈ ಬಗೆಯ ಶೀರ್ಷಕವನ್ನು ಕೊಟ್ಟಿದ್ದೇವೆ. 5 ತಪ್ಪುಗಳ ಆಚೆ ಇರತಕ್ಕಂತಹ ಸತ್ಯದ ಅವಲೋಕನ. ಈ 5 ತಪ್ಪುಗಳ ಬಗ್ಗೆ ವಿಶದವಾಗಿ ವಿಸ್ತಾರವಾಗಿ ನಾವು ಅರಿಯಲು ಪ್ರಯತ್ನಿಸ್ತೇವೆ. ಇವತ್ತು ಮೊದಲನೇ ಉಪನ್ಯಾಸದಲ್ಲಿ ಒಂದಿಷ್ಟು ಪರಿಚಯಾತ್ಮಕವಾದ ಮಾತುಗಳನ್ನು ಹೇಳಬಯಸ್ತೇವೆ. ನಿಮ್ಮಲ್ಲಿ ಹೆಚ್ಚಿನ ಜನ ವೇದಾಂತವನ್ನು ಕೇಳಿಯೇ ಇರ್ತೀರ. ಆದರೂ ಕೂಡ ಒಂದಿಷ್ಟು ಮಂದಿ ಈ ಕೆಲವು ಮೂಲಭೂತ ವಿಷಯಗಳನ್ನು ಚೆನ್ನಾಗಿ ಬಹುಶಃ ಅರಿಯದೇ ಇರಬಹುದು. ವೇದಾಂತದಲ್ಲಿ ಅಂದರೆ ಉಪನಿಷತ್ತುಗಳ ಬೋಧನೆಗಳಲ್ಲಿ ಹೇಳುವುದಾದರೂ ಏನು, ನಮ್ಮೆಲ್ಲರಲ್ಲಿಯೂ ಒಂದು ಒಳ ಸತ್ಯ ಇದೆ. ನಾವೆಲ್ಲರೂ ವಾಸ್ತವವಾಗಿ ಒಂದು ತತ್ವವಾಗಿದ್ದೀವಿ. ವಾಸ್ತವವಾಗಿ ವಸ್ತುತಃ ನಾವು ಒಂದು ತತ್ವವಾಗಿದ್ದೀವಿ. ಆದರೆ ಆ ತತ್ವವನ್ನು ಅರಿಯದೆ ನಾವು ನಮ್ಮ ವ್ಯಕ್ತಿತ್ವದ ಜೊತೆಗೆ ಬಹಳ ದೊಡ್ಡ, ಬಹಳ ಗಾಢವಾದ, ಬಹಳ ಜಟಿಲವಾದ ಒಂದು ಮೋಹದಲ್ಲಿ ಸಿಕ್ಕಿ ಹಾಕ್ಕೊಂಡಿದ್ದೀವಿ. ವ್ಯಕ್ತಿತ್ವದ ಬಗ್ಗೆ ನಮಗೆ ಎಷ್ಟು ಮಮತೆ, ಎಷ್ಟು ಪ್ರೀತಿ, ಒಂದು ಪಾರಿಭಾಷಿಕ ಶಬ್ದ ಉಪಯೋಗಿಸುವುದಿದ್ದರೆ ಎಷ್ಟು ತಾದಾತ್ಮ್ಯ ಆಗಿದೆಯೋ, ಅಂದರೆ ಅದು ಬಿಟ್ಟು ಬೇರೆ ಇಲ್ಲ ಅನ್ನುವರೆಗೆ ಆಗಿ ಹೋಗಿದೆ. ಉಪನಿಷತ್ತುಗಳ ಬೋಧನೆಯ ಪ್ರಕಾರ ನಮ್ಮೆಲ್ಲರ ವ್ಯಕ್ತಿತ್ವ ಇದು ನಾನು, ಈ ಶರೀರ ನಾನು, ಈ ಒಂದು ಪರ್ಸನಾಲಿಟಿ ನಾನು ಅಂತ ಭಾವಿಸ್ತೀವಲ್ಲ, ಅದೆಲ್ಲ ಸೇರಿ ಇಂಗ್ಲೀಷ್ನಲ್ಲಿ ಒಂದು ಹೇಳುವ ಬಗೆ ಇದೆ, ಡ್ರಾಪ್ ಇನ್ ದಿ ಬಕೆಟ್ ಅಂತ. ಒಂದು ದೊಡ್ಡ ಬಾಲ್ಟಿಯಲ್ಲಿ ಒಂದು ಹನಿ ನೀರು ಬಿದ್ದ ಹಾಗೆ. ಬಾಲ್ಟಿಯಲ್ಲಿ ಒಂದು ಹನಿ ನೀರು ಹೇಗೆ ಉಪೇಕ್ಷಣೀಯವೋ ಆ ರೀತಿ ಈ ವ್ಯಕ್ತಿತ್ವ ಉಪೇಕ್ಷಣೀಯ. ಆದರೆ ಆ ಡ್ರಾಪ್ ಇನ್ ದಿ ಬಕೆಟ್ ತರಹ ಇರುವಂತಹ ವ್ಯಕ್ತಿತ್ವವನ್ನು ನಾವು ಅಪ್ಪಿಕೊಂಡು ಮಿಕ್ಕಿದ್ದೆಲ್ಲವನ್ನು ಮರೆತಿದ್ದೇವೆ. ಅನಂತವಾದ ಆತ್ಮವನ್ನೇ ಮರೆತಿದ್ದೀವಿ. ಇದು ಉಪನಿಷತ್ತುಗಳಲ್ಲಿ ಎಲ್ಲ ಕಡೆಯಲ್ಲೂ ಪ್ರತಿಬಿಂಬಿತವಾಗ್ತದೆ. ಈ ಒಂದು ಬೋಧನೆಯನ್ನು ಮಹಾಮಹಿಮರಾದಂತಹ ಆಚಾರ್ಯ ಶಂಕರರು, ಇನ್ನು ಅವರ ಮೊದಲು ಅವರ ನಂತರವೂ ಕೂಡ ಎಷ್ಟೋ ಸದ್ಗುರುಗಳು ಪ್ರತಿಪಾದಿಸಿದ್ದಾರೆ. ಈ ಅವಾಂತರ, ಈ ಒಂದು ತಪ್ಪು ಗ್ರಹಿಕೆ ಹೇಗೆ ಉಂಟಾಗ್ತದೆ? ಇದು ಬಹಳ ನಿಗೂಢವಾದ ವಿಷಯ. ಇದರ ಬಗ್ಗೆ ಎಷ್ಟೋ ವೇದಾಂತ ಕೇಳಿದವರು ಕೂಡ ಸ್ಪಷ್ಟತೆಯನ್ನು ಹೊಂದಿರುವುದಿಲ್ಲ. ಯಾಕಂದರೆ ನಾವೆಲ್ಲರೂ ಕಾರ್ಯಕಾರಣ ಭಾವದಲ್ಲಿ ಎಷ್ಟೊಂದು ಮುಳುಗಿದ್ದೇವಂತ ಹೇಳಿದರೆ, ಪ್ರತಿಯೊಂದಕ್ಕೂ ಏನು ಕಾರಣ ಇರ್ಬೋದು, ಇನ್ನೇನು ಕಾರಣ ಇರ್ಬೋದು. ಒಂದಕ್ಕೆ ಮತ್ತೊಂದು ಕಾರಣ ಅಂತ ಹೇಳಿದರೆ ಅದಕ್ಕೇನು ಕಾರಣ ಅಂತ ಮತ್ತೊಂದಕ್ಕೆ ಹೋದರೆ, ಮತ್ತೊಂದಕ್ಕೇನು ಕಾರಣ ಅಂತ ಮಗದೊಂದಕ್ಕೆ ಹೋದರೆ, ಆ ಪ್ರಕಾರ ಒಂದು ಸಂಸ್ಕೃತದಲ್ಲಿ ಹೇಳ್ತಾರೆ ಅನವಸ್ಥಾ ದೋಷ ಅಂತ. ಇಲ್ಲಿ ಅನವಸ್ಥಾ ಅಂದರೆ ಅವಸ್ಥೆ ಇಲ್ಲದೆ ಇರುವುದು,
ಅವಸ್ಥೆ ಶಬ್ದದ ಅರ್ಥ ಈ ಅನವಸ್ಥಾ ಅನ್ನುವಂಥ ಪ್ರಯೋಗದಲ್ಲಿ ಸೆಟ್ಲಿಂಗ್, ಕೊನೆಗೊಳ್ಳುವುದಂತ ಹೇಳ್ತೀವಿ ನೋಡಿ. ಕೊನೆಗೊಳ್ಳುವುದೇ ಇಲ್ಲ. ಹೇಗೆ ಬಹುಶಃ ಬಹಳ ಗಂಭೀರವಾಗಿ ಪ್ರಾರಂಭಿಸಿದ್ದೇವೆ. ನಿಮಗೊಂದು ದೃಷ್ಟಾಂತ ಕೊಡ್ತೇನೆ, ಅದರಲ್ಲಿ ಸ್ವಲ್ಪ ಗಂಭೀರತೆಯ ಜೊತೆಗೆ ಸ್ವಲ್ಪ ಹಗುರವಾದ ಮಾತು ಇರುತ್ತೆ. ಒಬ್ಬ ವಿಜ್ಞಾನಿ 100 ವರ್ಷದ ಹಿಂದೆ ಒಂದು ಹಳ್ಳಿಗೆ ಹೋಗಿ ಒಂದು ಭಾಷಣ ಕೊಟ್ಟನಂತೆ. ಹಳ್ಳಿಯಲ್ಲಿ ಎಲ್ಲರೂ ಏನು ಭಾವಿಸಿದ್ರಂದರೆ, ಈ ಭೂಮಿ ಅನ್ನೋದು ಯಾವುದೋ ಒಂದು ಆಮೆಯ ಮೇಲೆ ನಿಂತಿದೆ, ಒಂದು ಆಮೆಯ ಮೇಲೆ ಭೂಮಿ ನಿಂತಿದೆ ಅಂತ ಭಾವಿಸಿದ್ರಂತೆ. ಈ ವಿಜ್ಞಾನಿ ಹೋಗಿ ತಿಳಿಸಿದ, ಭೂಮಿ ಅನ್ನೋದು ಯಾವ ಆಮೆಯ ಮೇಲೂ ನಿಂತಿಲ್ಲ. ಇವಾಗ ವಿಜ್ಞಾನ ಸಾಕಷ್ಟು ಮುಂದುವರೆದಿದೆ. ಭೂಮಿ ಅನ್ನೋದು ಆಕಾಶದಲ್ಲಿ ಸೂರ್ಯನ ಸುತ್ತ ತಿರುಗುತ್ತಾ ಇರುತ್ತೆ. ಅದಕ್ಕೆ ಆಧಾರವಾಗಿ ಯಾವ ಆಮೆಯೂ ಇಲ್ಲ, ಅಥವಾ ಯಾರೋ ಅಟ್ಲಾಸ್ ಅನ್ನುವಂತಹ ಮನುಷ್ಯನೂ ಇಲ್ಲ, ಅಂಥದ್ದೇನಿಲ್ಲ ಅಂತ ಅದನ್ನು ವಿವರಿಸಿದ ಆತ. ಪೂರ್ಣ ಸೌರವ್ಯೂಹವನ್ನೇ ವಿವರಿಸಿ, ಮಧ್ಯದಲ್ಲಿ ಸೂರ್ಯ, ಆಮೇಲೆ ಹಲವಾರು ಗ್ರಹಗಳು, ಬುಧವಾಗಲಿ ಶುಕ್ರವಾಗಲಿ ಭೂಮಿ, ನಂತರ ಮಂಗಳ, ಈ ಪ್ರಕಾರವಾಗಿ ಆ ಗ್ರಹಗಳನ್ನೆಲ್ಲ ವಿವರಿಸಿ ಬಹಳ ಚಂದವಾಗಿ ತಿಳಿಸಿದ. ಆದರೆ ಒಬ್ಬರು ಹಿಂದೆ ಕೂತವರು, ವಯಸ್ಸಾದವರು ಅದನ್ನು ಸ್ವಲ್ಪವೂ ಇಷ್ಟಪಡಲಿಲ್ಲಂತೆ. ಯಾರು ಇವನು ಬಂದ್ಕೊಂಡು ನಮಗೆ ಇದೆಲ್ಲ ಹೇಳಲಿಕ್ಕೆ ಹೊರಟಿದ್ದಾನೆ ಅಂತ ಅವರು ಆ ಭಾಷಣವನ್ನು, ಆ ಉಪನ್ಯಾಸವನ್ನು ಸರಿ ಕೇಳಿಕೊಳ್ಳೂ ಇಲ್ಲ. ಅವನ ಉಪನ್ಯಾಸ ಮುಗೀಲಿಕ್ಕೆ ಕಾಯ್ತಾ ಇದ್ದರು. ಅದು ಮುಗಿದು ಕೂಡಲೇ ಎದ್ದು ನಿಂತ್ಕೊಂಡು, ಓ ಯುವಕ, ಹೇಳಿದ್ದು ಸಾಕು, ನನ್ನ ಪ್ರಶ್ನೆಗೆ ಉತ್ತರ ಕೊಡು ಅಂತ. ಏನದು ಪ್ರಶ್ನೆ? ಒಂದು ವೇಳೆ ಆ ಆಮೆ ಇಲ್ಲದಿದ್ದರೆ ಭೂಮಿ ಬಿದ್ದು ಹೋಗಿಬಿಡೋದಿಲ್ವೇ ಅಂತ ಕೇಳಿದ್ರಂತೆ. ಆಗ ವಿಜ್ಞಾನಿ ಹೇಳಿದ, ಇಲ್ಲ, ಅದನ್ನು ಉತ್ತರ ಕೊಡೋ ಮೊದಲು ನಾನು ನಿಮಗೊಂದು ಕೇಳ್ತೀನಿ. ನಿಮ್ಮ ಅಭಿಪ್ರಾಯದಲ್ಲಿ ಭೂಮಿ ಆಮೆಯ ಮೇಲೆ ಕೂತದ್ದು ಹೌದಾದರೆ ಆ ಆಮೆ ಯಾವುದ್ರ ಮೇಲೆ ಕೂತಿದೆ? ಆ ಮುದುಕರು ಅದು ಆಲೋಚನೆ ಮಾಡಿರಲಿಲ್ಲ ಇಲ್ಲಿವರೆಗೆ. ಕಷ್ಟ ಆಯ್ತು ಅವರಿಗೆ. ಆದರೆ ಅಷ್ಟು ಬೇಗ ಸೋಲನ್ನು ಒಪ್ಪಿಕೊಳ್ಳದೆ ಕೂಡಲೇ ಹೇಳಿದ್ರಂತೆ, ಅದು ಬಹಳ ಸುಲಭ, ಆ ಆಮೆ ಇನ್ನೊಂದು ಆಮೆ ಮೇಲೆ ಕೂತಿದೆ ಅಂತ. ಆ ಯುವಕ ವಿಜ್ಞಾನಿ ಬಹಳ ತಾಳ್ಮೆಯಿಂದ, ಸರಿ, ಆ ಇನ್ನೊಂದು ಆಮೆ ಯಾವುದ್ರ ಮೇಲೆ ಕೂತಿದೆ ಅಂತ. ಆಗ ಮುದುಕರು ನಗು ನಗುತ್ತಾ ಹೇಳಿದ್ರಂತೆ, ನನಗೆ ಗೊತ್ತು ನೀನು ಬುದ್ಧಿವಂತಿಕೆ ತೋರಿಸ್ತೀಯ. ಈಗ ನಾನು ಇನ್ನೊಂದು ಆಮೆ ಅಂದರೆ ಕೊನೆಗೆ ಅದಕ್ಕೆ ಅದು ಯಾವ ಆಮೆ ಮೇಲಿದೆ ಅಂತ ಕೇಳ್ತೀಯ ನೀನು. ನೋಡಪ್ಪ, ಅದು ಆಮೆ ಮೇಲೆ ಆಮೆ, ಆಮೆ ಮೇಲೆ ಆಮೆ, ಅನಂತವಾಗಿ ಆಮೆಗಳೇ ಇವೆ ನೋಡು, ಅನಂತವಾಗಿ ಆಮೆಗಳಿವೆ, ಹೆಚ್ಚು ಪ್ರಶ್ನೆ ಮಾಡಬೇಡ ಅಂತ ಕೂತ್ಬಿಟ್ರಂತೆ. ಇದು ಆ ಕಥೆಯನ್ನು ಬದಿಗೊತ್ತಿ ಇದಕ್ಕೆ ಹೇಳೋದು ಅನವಸ್ಥಾ ದೋಷ ಅಂತ. ಅದಕ್ಕೆ ಇಂಗ್ಲೀಷ್ ಲಾಜಿಕಲ್ಲಿ ಇನ್ಫಿನಿಟ್ ರಿಗ್ರೆಸ್ ಅಂತಾರೆ. ರಿಗ್ರೆಸ್ ಅಂದರೆ ಹಿಂದೆ ಹೋಗೋದು, ಇದ್ರ ಹಿಂದೆ ಏನಿದೆ, ಅದ್ರ ಹಿಂದೆ ಮತ್ತೇನಿದೆ, ರಿಗ್ರೆಸ್. ಇನ್ಫಿನಿಟ್ ರಿಗ್ರೆಸ್, ಹೋಗ್ತಾ ಹೋಗ್ತಾ ಇರಬೇಕು, ಮುಗಿಯೋದೇ ಇಲ್ಲ. ಆ ಪ್ರಕಾರವಾಗಿ ಈಗ ಗಂಭೀರವಾದ ವಿಷಯ ಇದು. ನಾವು ಅಜ್ಞಾನದಿಂದ ಈ ಜೀವಭಾವವನ್ನು ಹೊಂದಿದ್ದೇವೆ, ಈ ವ್ಯಕ್ತಿತ್ವದ ಬಗ್ಗೆ ಮೋಹವನ್ನು ಹೊಂದಿದ್ದೇವೆ. ಈ ಶರೀರವೇ ನಾನು, ಈ ಮನಸ್ಸೇ ನಾನು, ಈ ನಂಬಿಕೆಗಳು, ಈ ಭಾವನೆಗಳು, ಈ ಅಭಿರುಚಿಗಳು, ಈ ಭಯ, ಈ ಆಸಕ್ತಿ, ಈ ಚಿಂತೆ, ಈ ದುಃಖ ಇತ್ಯಾದಿಯಾಗಿ ನೂರಾರು ವಿಷಯಗಳನ್ನು ಗುಂಪುಗೊಳಿಸಿ, ಗುಂಪಾಗಿ ಅವುಗಳನ್ನು ತೆಗೆದುಕೊಂಡು ಇದು ನಾನು ಅಂತ ಭಾವಿಸಿದ್ದೀವಿ. ಅದಕ್ಕೆ ಅದ್ವೈತ ವೇದಾಂತ ಅನ್ನುವಂಥದ್ದು ಇದೊಂದು ಭ್ರಮೆ, ಇದು ಸತ್ಯವಲ್ಲ. ಇದಕ್ಕೆ ಅದರದ್ದೇ ಆದ ಸ್ಥಾನ ಇರಬಹುದು, ಆದರೆ ಇದು ವಾಸ್ತವವಲ್ಲ, ಇದೊಂದು ತೋರಿಕೆ. ಹೇಗೆ ನೀರಿನಲ್ಲಿ ಒಂದು ಪೆನ್ಸಿಲ್ ಇಟ್ಟರೆ ಆ ಪೆನ್ಸಿಲ್ ಬಾಗಿದ ಹಾಗೆ ತೋರುತ್ತೆ. ಸೂರ್ಯ ದಿನದಿನವೂ ಪೂರ್ವದಲ್ಲಿ ಉದಯಗೊಳ್ಳುತ್ತಿರುವ ಹಾಗೆ ತೋರಿದರೂ ಕೂಡ ಅದು ಸತ್ಯವಲ್ಲ. ಹಾಗೆ ನೂರಾರು ತೋರಿಕೆಗಳು ಹೇಗೆ ಇವೆಯೋ ಆ ಪ್ರಕಾರವಾಗಿ ಇದು ಒಂದು ತೋರಿಕೆ. ಆ ತೋರಿಕೆಗೆ ಕಾರಣ
ನಮ್ಮಲ್ಲಿರುವಂತಹ ಅವಿದ್ಯೆ ಅಂತ ಬಹಳ ಮೂಲಭೂತವಾಗಿ ವೇದಾಂತ ಮಾತು ಹೇಳುತ್ತಲ್ಲ, ಅಲ್ಲಿ ಪ್ರತಿಯೊಬ್ಬರೂ ಕೂಡ ಒಂದು ಪ್ರಶ್ನೆ ಕೇಳ್ತಾರೆ. ಈ ಭ್ರಾಂತಿಗೆ, ಈ ಮೋಹಕ್ಕೆ, ಈ ಅನಾತ್ಮದಲ್ಲಿ ಆತ್ಮಭಾವವನ್ನು ಹೊಂದಲಿಕ್ಕೆ ಅವಿದ್ಯೆ ಕಾರಣವಾದರೆ ಆ ಅವಿದ್ಯೆಗೆ ಏನು ಕಾರಣ? ಅವಿದ್ಯೆ ಯಾಕೆ ಉಂಟಾಯಿತು? ಅದು ಯಾವಾಗ ಪ್ರಾರಂಭ ಆಯಿತು? 5,000 ವರ್ಷದ ಹಿಂದೆ ಅವಿದ್ಯೆ ಉಂಟಾಯ್ತಾ? 50,000 ವರ್ಷದ ಹಿಂದೆ ಅವಿದ್ಯೆ ಹುಟ್ಟಿತಾ? ಆ ಅವಿದ್ಯೆ ಹುಟ್ಟಿದ್ದು ಯಾವಾಗ ಮತ್ತು ಎಲ್ಲಿ ಮತ್ತು ಯಾವುದರ ಕಾರಣದಿಂದ? ದೇಶ ಎಲ್ಲಿ, ಕಾಲ ಯಾವಾಗ ಮತ್ತು ಕಾರಣ. ದೇಶ, ಕಾಲ ಮತ್ತು ಕಾರ್ಯಕಾರಣ ಭಾವ, ಈ ಮೂರರ ಒಂದು ಚೌಕಟ್ಟಿನಲ್ಲಿ ನಾವು ಅವಿದ್ಯೆಯನ್ನು ಕೂಡ ಪ್ರಶ್ನಿಸ್ತೀವಿ. ಅವಿದ್ಯೆಗೆ ಎಲ್ಲಿ, ಎಂದು ಮತ್ತು ಏಕೆ ಅನ್ನುವಂತಹ 3 ಪ್ರಶ್ನೆಗಳನ್ನು ಒಡ್ಡುತ್ತೀವಿ. ಆದರೆ ಅಲ್ಲಿ ವೇದಾಂತ ಕೊಡುವಂಥ ಉತ್ತರ ಬಹಳ ಗಮನವಿಟ್ಟು ಕೇಳಬೇಕು. ಈ ಎಲ್ಲಿ, ಎಂದು ಮತ್ತು ಏಕೆ ಅನ್ನುವುದು ಅವುಗಳು ಅವಿದ್ಯಾ ಅನ್ನುವಂತಹ ಚೌಕಟ್ಟಿನ ಒಳಗಿರತಕ್ಕವೇ ಹೊರತು ಅವಿದ್ಯೆಗೆ ನೀವು ಒಡ್ಡಬಹುದಾದ ಪ್ರಶ್ನೆಗಳು ಅವು ಅಲ್ಲ ಅಂತ. ಅವಿದ್ಯೆಯಲ್ಲಿ ಒಂದು ಚೌಕಟ್ಟು ನಮ್ಮ ಚರ್ಚೆಗೆ ಆಸ್ಪದವಾಗ್ತದೆ. ನಾವು ಚರ್ಚೆ ಮಾಡಬಹುದಾದಂಥ ಒಂದು ಚೌಕಟ್ಟು ಅವಿದ್ಯೆಯ ಚೌಕಟ್ಟು. ಶಂಕರಾಚಾರ್ಯರು ತಮ್ಮ ಭಾಷೆಗಳಲ್ಲಿ ಅದನ್ನು ಅವಿದ್ಯಾ ಭೂಮಿ ಅಂತಾರೆ. ಇದನ್ನೆಲ್ಲ ವಿವರಿಸುವುದು ಭಾಷೆಯ ಮೂಲಕ ಸುಲಭವಲ್ಲ. ಭಾಷೆಯು ಕೂಡ ನೀವೆಲ್ಲ ಗಮನಿಸಬೇಕು, ಭಾಷೆಯು ಕೂಡ ವ್ಯವಹಾರಕ್ಕೋಸ್ಕರ ಸೃಷ್ಟಿಯಾಗಿದೆ. ಸಾಮಾನ್ಯ ವ್ಯವಹಾರ ಮತ್ತು ಕಲೆ, ಕವಿತೆ, ಕಾವ್ಯ, ನಾಟಕ. ಕಾವ್ಯ, ನಾಟಕ, ಕವಿತೆಯಲ್ಲೆಲ್ಲ ಬರುವಂಥದ್ದೇನು? ಸಾಮಾನ್ಯ ವ್ಯವಹಾರವನ್ನು ಬಿಟ್ಟು ಅಲ್ಲಿ ರಸಗಳು. ಅದು ವೀರರಸ ಇರಲಿ, ಬೀಭತ್ಸ ರಸ ಇರಲಿ, ಭಯಾನಕ ರಸ ಇರಲಿ, ಹಾಸ್ಯ ರಸ ಇರಲಿ, ರೌದ್ರ ರಸ ಇರಲಿ, ಶೃಂಗಾರ ರಸ ಇರಲಿ, ಅಥವಾ ಕರುಣಾರಸ ಇರಲಿ, ಹಲವಾರು ರಸಗಳು. ರಸಗಳೆಲ್ಲ ಸೇರಿ ಕಾವ್ಯದಲ್ಲಿ, ಕವಿತೆಯಲ್ಲಿ, ನಾಟಕದಲ್ಲಿ ಬರ್ತವೆ. ಅವುಗಳನ್ನು ಕೂಡ ವಿವರಿಸಲಿಕ್ಕೆ ಭಾಷೆ ಬೇಕೇ ಬೇಕು. ಕಾಳಿದಾಸನಿರಲಿ, ಶೇಕ್ಸ್ಪಿಯರ್ ಇರಲಿ, ರಸಗಳನ್ನು ಬೇರೆ ಬೇರೆ ರೂಪದಲ್ಲಿ ಹೊರತರಲಿಕ್ಕೆ ಭಾಷೆಯನ್ನು ಉಪಯೋಗಿಸ್ತಾರೆ. ಆದರೆ ಇಲ್ಲಿ ಈ ಅವಿದ್ಯೆಯ ಚೌಕಟ್ಟಿನಿಂದ ಹೊರಗಿರುವಂತಹ ಒಂದು ವಸ್ತುವನ್ನು ತೋರಿಸಲಿಕ್ಕೆ ಭಾಷೆಯು ಕೂಡ ಸಮರ್ಥವಲ್ಲ. ಆದರೂ ನಮ್ಮ ಕೈಯಲ್ಲಿರುವಂತಹ ಭಾಷೆಯನ್ನು, ಅದಕ್ಕೆ ಏನೇ ಸೀಮೆ ಇರಲಿ, ಅದಕ್ಕೆ ಏನೇ ಇತಿಮಿತಿ ಇರಲಿ, ಈ ಭಾಷೆಯನ್ನು ಉಪಯೋಗಿಸಿಕೊಂಡೇ ಭಾಷೆ ಎಷ್ಟು ದೂರ ಹೋಗುತ್ತೋ ಅಲ್ಲಿವರೆಗೆ ಕರೆದೊಯ್ಯುವುದು ಶಂಕರಾಚಾರ್ಯರಂತಹ ಭಾಷ್ಯಕಾರರ ಕೆಲಸ. ಆ್ಯಸ್ ಫಾರ್ ಆ್ಯಸ್ ದಿ ಲ್ಯಾಂಗ್ವೇಜ್ ಕ್ಯಾನ್ ಟೇಕ್ ಅಸ್, ಲ್ಯಾಂಗ್ವೇಜ್ ಕೆನಾಟ್ ಟೇಕ್ ಅಸ್ ಟು ದಿ ಟ್ರುತ್. ಇದೇ ತೈತ್ರೇಯ ಉಪನಿಷತ್ನಲ್ಲೇ ವಾಕ್ಯ ಬರುತ್ತೆ, ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ವಾಚೋ ಅಂದರೆ ವಾಕ್ಕು, ವಾಕ್ಕು ಅಂದರೆ ಮಾತು, ಮಾತು ಅಂದರೆ ಭಾಷೆ ಬಂತದರಲ್ಲಿ. ಮಾತು ಮನಸಾ ಸಹ, ಮನಸ್ಸಿನ ಜೊತೆ, ಆಲೋಚನೆಗಳ ಜೊತೆಗೇನೆ. ಅಂದರೆ ಎರಡಾಯಿತು, ಒಂದು ಮಾತು, ಇನ್ನೊಂದು ಮನಸ್ಸು. ಈ ಎರಡೂ ಕೂಡ ಸತ್ಯವನ್ನು ಮುಟ್ಟಲಿಕ್ಕೆ ಹೋದುವಂತೆ ಹೇಳುವ ರೀತಿಯಲ್ಲಿ. ಆದರೆ ಸತ್ಯವನ್ನು ಮುಟ್ಟಲಿಕ್ಕೆ ಅವುಗಳಿಗೆ ಆಗಲಿಲ್ಲ. ನಿವರ್ತಂತೆ, ಅವುಗಳು ಬರೀ ಕೈಯಿಂದ ಖಾಲಿ ಕೈಯಲ್ಲಿ ಹಿಂತಿರುಗ್ತವೆ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ. ಪ್ರಾಪ್ಯ ಅಂತ ಹೇಳಿದ್ರೆ ಸತ್ಯವನ್ನು ಮುಟ್ಟಿ, ಸತ್ಯವನ್ನು ಪಡೆದು. ನೀವು ಬೆಂಗಳೂರಿಂದ ಮೈಸೂರಿಗೆ ಹೋಗ್ತೀರ, ಏನೋ ಒಂದು ವಸ್ತುವನ್ನು ತರಲಿಕ್ಕೆ, ಅದನ್ನು ತಗೊಂಡ್ರಿ, ಆಮೇಲೆ ತಗೊಂಬಂದ್ರಿ ಮನೆಗೆ, ಇಲ್ಲಿ ಬೆಂಗಳೂರಿಗೆ ತಗೊಂಬಂದು ತೋರಿಸಿದ್ರಿ, ಸಿಕ್ತ್ರಿ, ನಮಗೆ 5 kg ಬೇಕಿತ್ತು, 6 kg ತಗೊಂಬಂದಿದ್ದೀವಿ
ಅಂತ ಹೇಳುವುದೊಂದು ಬಗೆ ಆಗುತ್ತೆ. ಆದರೆ ಇಲ್ಲಿಂದ ಹೋದ್ರಿ ಮೈಸೂರಿಗೆ, ಆದರೆ 1 ಗ್ರಾಮ್ ಕೂಡ ಸಿಗಲಿಲ್ಲ. ಅದಕ್ಕೆ ಹೇಳ್ತೇವೆ ಅಪ್ರಾಪ್ಯ. ಪ್ರಾಪ್ಯ ಪಡೆದು, ಅಪ್ರಾಪ್ಯ ಪಡೆಯದೆ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಅದು ಬ್ರಹ್ಮದ ಲಕ್ಷಣ. ಆ ರೀತಿಯಲ್ಲಿ ಈ ಭಾಷೆ ಅನ್ನೋದಕ್ಕೆ ಸಾಮರ್ಥ್ಯವಿಲ್ಲ ಆ ಸತ್ಯವನ್ನು ನಿರೂಪಿಸಲಿಕ್ಕೆ. ಆದರೂ ಕೂಡ ಆ ಭಾಷೆಯನ್ನೇ ಉಪಯೋಗಿಸ್ಕೊಂಡು ಹೇಳುವ ರೀತಿಯಲ್ಲಿ ಈ ಮೊದಲೇ ನಾನು ಹೇಳಿದ ಹಾಗೆ ಎಷ್ಟು ದೂರ ಹೋಗ್ಲಿಕ್ಕೆ ಸಾಧ್ಯವೋ ಅಷ್ಟು ದೂರ ಹೋಗೋಣವಂತೆ. ಆಮೇಲೆ ಒಂದು ಲಕ್ಷಣವನ್ನು ಹೇಳ್ಬೋದು. ಹೇಗೆ ಒಂದು ಕೈ ಬೆರಳು 3 ಇಂಚು ಇದ್ದರೆ ಹೆಚ್ಚು. ಕೈ ಬೆರಳಿನಿಂದ ದೂರದ ಚಂದ್ರನನ್ನು ತೋರಿಸ್ತೀವಿ. ಆವಾಗ ಕೈ ಬೆರಳು ಇಷ್ಟು ಪುಟ್ಟದು, ಚಂದ್ರ ಇರುವಂತಹ ದೂರ ಅಷ್ಟೊಂದು ಹೆಚ್ಚು. ಆದರೂ ಈ ಬೆರಳು ಹೇಗೆ ಚಂದ್ರನನ್ನು ತೋರಿಸೀತೋ, ಯಾರಾದರೂ ಚಂದ್ರನನ್ನು ನೋಡಬೇಕಾದ್ರೆ ಈ ಬೆರಳನ್ನು ನೋಡ್ತಾ ಕೂತ್ಕೊಂಡ್ರೆ ಆಗಲ್ಲ. ಆ ಬೆರಳು ತೋರಿಸಿದ್ರೂ ಆ ಬೆರಳನ್ನು ಬಿಟ್ಟು ಆ ಬೆರಳು ಯಾವ ದಿಕ್ಕಿನಲ್ಲಿ ತೋರಿಸಿದೆಯೋ ಆ ದಿಕ್ಕಿನಲ್ಲಿ ಒಬ್ಬ ನೋಡಿದರೆ ಆತನಿಗೆ ಚಂದ್ರ ದರ್ಶನ ಆದೀತು. ಆ ಪ್ರಕಾರವಾಗಿ ಹೇಳುವ ಬಗೆಯಲ್ಲಿ ಆಚಾರ್ಯ ಶಂಕರರು ಅವಿದ್ಯಾಭೂಮಿ ಅಂತ ಹೇಳ್ತಾರೆ. ಅವಿದ್ಯಾಭೂಮಿ, ಭೂಮಿ ಅನ್ನೋದಕ್ಕೆ ಒಂದು ಕನ್ನಡ ಶಬ್ದ ಜೋಡಿಸುವುದಿದ್ರೆ ಚೌಕಟ್ಟು, ಅಥವಾ ಇಂಗ್ಲೀಷ್ನಲ್ಲಿ ನಾನು ಸ್ವತಃ ಒಂದು ಅಭಿವ್ಯಕ್ತಿಯನ್ನು ಇಷ್ಟಪಡ್ತೀನಿ, ಫ್ರೇಮ್ ಆಫ್ ರೆಫರೆನ್ಸ್. ಫ್ರೇಮ್ ಆಫ್ ರೆಫರೆನ್ಸ್. ಅವಿದ್ಯೆ ಅನ್ನುವಂತಹ ಒಂದು ಫ್ರೇಮ್ ಆಫ್ ರೆಫರೆನ್ಸ್ ಇದೆ. ಅಲ್ಲಿ ಕಾರ್ಯಕಾರಣ ಭಾವವೂ ಅಂತರ್ಗತ, ಅಲ್ಲಿ ದೇಶವೂ ಅಂತರ್ಗತ. ದೇಶದಲ್ಲಿ ಈ ಚೌಕಟ್ಟಿಲ್ಲ, ಈ ಚೌಕಟ್ಟಿನ ಒಳಗೆ ದೇಶ ಇದೆ. ದೇಶ ಅಂದರೆ ಸ್ಪೇಸ್. ಕಾಲದಲ್ಲಿ ಈ ಚೌಕಟ್ಟಿಲ್ಲ, ಆದರೆ ಈ ಅವಿದ್ಯಾಭೂಮಿ ಅನ್ನುವಂತಹ ಚೌಕಟ್ಟಿನ ಒಳಗೆ ಕಾಲ ಅನ್ನೋದು ತೋರಿ ಬರುತ್ತೆ. ಅದೇ ಪ್ರಕಾರ ಕಾರ್ಯಕಾರಣ ಭಾವದ ಅಂತರ್ಗತವಾಗಿ ಈ ಅವಿದ್ಯಾಭೂಮಿ ಇಲ್ಲ, ಅವಿದ್ಯಾಭೂಮಿಯ ಅಂತರ್ಗತವಾಗಿ ಕಾರ್ಯಕಾರಣ ಭಾವ ದೊರಕುತ್ತೆ ನಮಗೆ. ಸೊ ಇದು ಈ ಅವಿದ್ಯಾಭೂಮಿ ಅನ್ನೋದು ದೇಶ ಕಾಲ ಮತ್ತು ಕಾರ್ಯಕಾರಣ ಭಾವಗಳಿಗಿಂತ ಸೂಕ್ಷ್ಮವಾದದ್ದು. ಇದನ್ನು ಯಾರು ಅರಿಯುತ್ತಾರೋ ಅವರು ಅರಿಯುತ್ತಾರೆ. ಯಾರು ಇದೆಲ್ಲ ನಮಗೆ ಹಿಡಿಸೋದಿಲ್ಲ ಅಂತ ದೂರ ಹೋದರೆ ಅವರು ದೂರ ಹೋದರು. ಆಚಾರ್ಯರು ಶಂಕರರು ಇದನ್ನು ಚೆನ್ನಾಗಿ ತಿಳಿದು ಪ್ರಸ್ತುತ ಮಾಡ್ತಾರೆ. ಭಗವದ್ಗೀತೆಯ 13ನೇ ಅಧ್ಯಾಯದ ಒಂದು ಭಾಷ್ಯ ಭಾಗ, ಗೀತೆಯ ಮೇಲಾಗಲಿ ಉಪನಿಷತ್ ಮೇಲಾಗಲಿ ಅಥವಾ ಬ್ರಹ್ಮಸೂತ್ರದ ಮೇಲಾಗಲಿ ಶಂಕರಾಚಾರ್ಯರು ಬರೆದಿರುವಂತಹ ವ್ಯಾಖ್ಯಾನ ಭಾಷ್ಯ ಅಂತ ಕರೆಯಲ್ಪಡ್ತದೆ. ನಿಮ್ಮಲ್ಲಿ ಹೆಚ್ಚಿನ ಜನರಿಗೆ ಗೊತ್ತೇ ಇದೆ. ಭಾಷ್ಯ ಅಂದರೆ ಕಾಮೆಂಟ್ರಿ. ಗೀತಾ ಭಾಷ್ಯದಲ್ಲಿ 13ನೇ ಅಧ್ಯಾಯದ ಮೇಲೆ ಒಂದು ಭಾಗದಲ್ಲಿ ಅವರು ಅವಿದ್ಯೆಯಿಂದಾಗಿ ಈ ಪ್ರಕಾರವಾದ ಒಂದು ತಪ್ಪು ತೋರಿಕೆ, ತಪ್ಪು ಗ್ರಹಿಕೆ, ಹೊರ ವಿಷಯದ ಬಗ್ಗೆ ಮಾತ್ರ ಅಲ್ಲ, ತಮ್ಮ ಬಗ್ಗೆ ಕೂಡ, ಹೊರ ಮತ್ತು ತಾನು, ನಮ್ಮಿಂದ ಆಚೆ ಇರುವಂಥದ್ದು, ನಾವೇ ಏನಾಗಿದ್ದೇವೋ ಅದು, ಇದೆರಡರ ಬಗ್ಗೆನೂ ಅವಿದ್ಯೆಯಿಂದಾಗಿ ಒಂದು ತಪ್ಪು ಗ್ರಹಿಕೆ ಆಗ್ತದೆ ಅಂತ ಹೇಳಿದಾಗ ಅಲ್ಲಿ ಪ್ರಶ್ನೆ ಹಾಕ್ತಾನೊಬ್ಬ. ಪ್ರಶ್ನೆ ಹಾಕುವವನಿಗೆ ಪೂರ್ವ ಪಕ್ಷಿ ಅಂತಾರೆ. ಪೂರ್ವ ಪಕ್ಷಿ ಅಂದರೆ ಅಲ್ಲಿ ಆ ಭಾಷ್ಯದಲ್ಲಿ ಭಾಷ್ಯಕಾರರು ಸೃಷ್ಟಿಸುವಂತಹ ಒಬ್ಬ ವ್ಯಕ್ತಿ, ಎನ್ ಇಮ್ಯಾಜಿನ್ಡ್ ಆಪೋನೆಂಟ್. ವಾಸ್ತವವಾಗಿ ಯಾರೋ ಹಲವಾರು ಜನ ಆಚಾರ್ಯ ಶಂಕರರಿಗೆ ಆ ಪ್ರಶ್ನೆ ಹಾಕಿರ್ಬೋದು, ಅದನ್ನು ಅವರು ತಮ್ಮ ಭಾಷ್ಯದಲ್ಲಿ ತರ್ತಾರೆ. ಪೂರ್ವ ಪಕ್ಷಿ ಅಂದರೆ ಅಪೋನೆಂಟ್, ಯಾರು ಸಿದ್ಧಾಂತವನ್ನು ವಿರೋಧಿಸ್ತಾನೋ, ಸಿದ್ಧಾಂತಕ್ಕೆ ಪ್ರಶ್ನೆ ಹಾಕ್ತಾನೋ ಅವನಿಗೆ ಹೆಸರು ಪೂರ್ವ ಪಕ್ಷಿ. ಅಲ್ಲಿ ಪೂರ್ವ ಪಕ್ಷಿ ಕೇಳ್ತಾನೆ, ಅಲ್ಲ ನೀವು ಈ ಅವಿದ್ಯೆ ಅಂತ ಹೇಳಿಬಿಟ್ರಿ, ನಾವು ಶುದ್ಧ ಆತ್ಮರಾದಂತಹ ನಮಗೆ ಅವಿದ್ಯೆ ಅಂಟುತ್ತಂತೆ, ಆ ಅವಿದ್ಯೆ ಅಂಟಿದ ಕೂಡಲೇ ಇದೆಲ್ಲ ಭ್ರಮೆ ಉಂಟಾಗುತ್ತೆ ಅಂತ. ಅದೇ ಸಮಯದಲ್ಲಿ ಆತ್ಮ ಅನ್ನುವಂಥದ್ದು ಎಂದೆಂದಿಗೂ ಶುದ್ಧ, ಎಂದೆಂದಿಗೂ ಮುಕ್ತ, ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪಂ ಅಂತೆಲ್ಲ ಹೇಳ್ತಾರೆ.
ನಿತ್ಯ ಅಂದರೆ ಯಾವಾಗಲೂ, ಎಂದೆಂದಿಗೂ. ಶುದ್ಧ, ಶುದ್ಧ ಅಂದರೆ ಯಾವ ಮಲವೂ ಇಲ್ಲದಂಥದ್ದು. ಬುದ್ಧ, ಯಾವಾಗಲೂ ಎಚ್ಚೆತ್ತಿರುವಂಥದ್ದು, ಅದನ್ನು ನಿದ್ರೆ ಮಾಡುವುದಿಲ್ಲ, ಯಾವಾಗಲೂ ಅದು ಮಲಗುವುದಿಲ್ಲ. ನಿತ್ಯ ಶುದ್ಧ, ನಿತ್ಯ ಬುದ್ಧ, ನಿತ್ಯ ಮುಕ್ತ. ಅದು ಎಂದೂ ಬಂಧನಕ್ಕೊಳಗಾಗಿರಲಿಲ್ಲ, ಈಗಲೂ ಕೂಡ ಬಂಧನಕ್ಕೊಳಗಾಗಿಲ್ಲಪ್ಪ ಅದು. ಆಮೇಲೆ ಮುಂದೆ ಕೂಡ ಬಂಧನಕ್ಕೆ ಒಳಗಾಗುವ ಪ್ರಶ್ನೆಯೇ ಇಲ್ಲ ಅಂತ ಒಂದು ಕಡೆ ಹೇಳ್ತೀರ, ಇನ್ನೊಂದು ಕಡೆ ಅವಿದ್ಯೆ ಅಂಟಿತು, ಅದರಿಂದ ಹೀಗೆಲ್ಲ ಆಯಿತು ಅಂತ. ಈಗ ಅವಿದ್ಯೆ ಯಾರಿಗಂಟಿತು? ಆ ಆತ್ಮ ಅಂತೂ ಎಂದೆಂದಿಗೂ ನಿತ್ಯ ಶುದ್ಧ ಬುದ್ಧ, ಅದಕ್ಕಂಟೂ ಹಾಗಿಲ್ಲ. ಆದ್ದರಿಂದ ನೀವು ಅವಿದ್ಯೆಯಿಂದ ಇದೆಲ್ಲ ಆಯಿತು ಅಂದರೆ ಅವಿದ್ಯೆ ಅಂಟಿದ್ದು ಯಾರಿಗೆ? ಅವಿದ್ಯೆ ತಾಗಿದ್ದು ಯಾರಿಗೆ? ಅವಿದ್ಯೆ ತಗಲಿದ್ದು ಯಾರಿಗೆ? ಕಸ್ಯ ಅವಿದ್ಯಾ ಅಂತ ಒಂದು ಪ್ರಶ್ನೆ ಬರುತ್ತೆ ಗೀತಾ ಭಾಷ್ಯದಲ್ಲಿ. ಕಸ್ಯ ಅಂದರೆ ಯಾರಿಗದು? ಕಸ್ಯ ಅವಿದ್ಯಾ. ಹೇಗೆ ಒಂದು ವೇಳೆ ಇಲ್ಲಿ ಹೊರಗೆ ಒಂದು ಕೊಡೆ ಇದೆ, ಇವತ್ತು ಕಾರ್ಯಕ್ರಮ ಮುಗಿದು ಎಲ್ಲರೂ ಹೋದ ನಂತರ ಕೊಡೆ ಮಿಕ್ಕಿದ್ರೆ, ಕೊಡೆಯಲ್ಲಿ ಉಳಿದಿದ್ದರೆ, ಹಾಗೆ ಇಲ್ಲಿಯ ವ್ಯವಸ್ಥಾಪಕರು ಆ ಕೊಡೆ ಎತ್ಕೊಂಡು, ಇದು ಕಸ್ಯ ಛತ್ರಂ, ಯಾರದಪ್ಪ ಇದು, ಯಾರು ಬಿಟ್ಟು ಹೋಗಿದ್ದು, ನಾಳೆ ಬರ್ತಾರ ಅವರು, ನಾಳೆ ಬಂದರೆ ಅವ್ರಿಗೆ ಕೊಡೋಣವಂತೆ, ಕಸ್ಯ ಛತ್ರಂ, ಯಾರ ಕೊಡೆ ಇದು ಅನ್ನೋ ರೀತಿಯಲ್ಲಿ ಕಸ್ಯ ಅವಿದ್ಯಾ, ಯಾರಿಗಿದು ಮುಟ್ಟಿದ್ದು, ಯಾರಿಗಿದು ತಲುಪಿದ್ದು, ಯಾರಿಗೆ ತಾಗಿದ್ದು. ಒಂದು ವೇಳೆ ಶಂಕರಾಚಾರ್ಯರು ಅದಕ್ಕೆ ಉತ್ತರ ಕೊಡ್ತಾ ಆತ್ಮನಃ ಅವಿದ್ಯಾ ಅಂದರೆ ಅದು ವಿರೋಧವಾಗ್ತದೆ. ಆತ್ಮನಿತ್ಯ ಬುದ್ಧವಾದದ್ದು, ಅದಕ್ಕೆ ಬಂಧನವೇ ಇಲ್ಲ. ಓಹೋ, ಹಾಗಾದರೆ ಜೀವನಿಗೆ ಅವಿದ್ಯೆ, ಆತ್ಮನಿಗಿಲ್ಲ, ಅದು ಜೀವ ಅಂತಿದೆಯಲ್ಲ ಅದಕ್ಕೆ ಅವಿದ್ಯೆ ಅಂದರೆ ಆಗ ದ್ವೈತ ಆಯಿತು. ಒಂದು ಆತ್ಮ ಇಲ್ಲಿದೆ, ಈ ಕಡೆ ಒಂದು ಜೀವ ಇದೆ ಅಂತ. ಆಮೇಲೆ ನೀವೆಲ್ಲರೂ ಆತ್ಮವಾಗಿದ್ದರೆ, ನೀವೆಲ್ಲರೂ ಆತ್ಮರೇ, ಅವಿದ್ಯೆ ಆ ಜೀವಕ್ಕೆ ತಟ್ಟಿದೆ, ಅದು ಯಾವುದೋ ಒಂದು ಜೀವ ಇದೆ ಹಾಳಾದ್ದು, ಅದಕ್ಕೆ ತಟ್ಟಿದೆ ಅಂದರೆ ನಿಮಗೇನು ತಾಪತ್ರೆ, ನಿಮಗೇನೂ ತೊಂದರೆ ಇಲ್ಲ. ಆದ್ದರಿಂದ ಅದು ಜೀವಕ್ಕಂತ ಹೇಳುವಂಗಿಲ್ಲ, ಆತ್ಮಕ್ಕಂತ ಹೇಳುವಂಗಿಲ್ಲ, ಅಥವಾ ದೇಹಕ್ಕಂತ ಹೇಳುವಾಗಿಲ್ಲ. ದೇಹಕ್ಕೆ ಅವಿದ್ಯೆ ತಟ್ಟಂತೆ ಆ ದೇಹ ನರಳಲಿ, ದೇಹಕ್ಕೆ ಬೇರೆ ಬೇರೆ ರೀತಿಯ ನರಳಾಟ ಉಂಟಾಗಲಿ, ನಾನಂತೂ ಆತ್ಮ ಅಲ್ವೇ ಅಂತ ಆ ಪ್ರಶ್ನೆ ಭಾಳ ಅದ್ಭುತವಾಗಿದೆ. ಪೂರ್ವ ಪಕ್ಷಿ ಕೇಳುವುದು ಕಸ್ಯ ಅವಿದ್ಯಾ ಅಂತ. ಅದರ ಉತ್ತರದಲ್ಲಿ ಬಹಳ ಸಂಗ್ರಹವಾಗಿ ಸಂಕ್ಷೇಪದಲ್ಲಿ ಆಚಾರ್ಯರು ಉತ್ತರ ಕೊಡ್ತಾರೆ. ಅದರಲ್ಲೊಂದು ಬಹಳ ಉತ್ತಮವಾದ, ಬಹಳ ಏನು ಹೇಳ್ತಾರೆ ಅದಕ್ಕೆ, ಪ್ರಮುಖವಾದಂತಹ, ಮುಖ್ಯವಾದಂತಹ, ಸೂಕ್ಷ್ಮವೂ ಹೌದು, ಮತ್ತು ವೇದಾಂತ ಸಿದ್ಧಾಂತ, ಅದ್ವೈತ ವೇದಾಂತ ಸಿದ್ಧಾಂತದಲ್ಲಿ ಬಹಳ ಮುಖ್ಯವಾದ ಒಂದು ಇನ್ಸೈಟ್ ಅಂದರೆ ಒಂದು ಅಂತರ್ದೃಷ್ಟಿ ಅಲ್ಲಿದೆ. ಕಸ್ಯ ಅವಿದ್ಯಾ ಅಂತ ಪ್ರಶ್ನೆಗೆ ಸಿದ್ಧಾಂತಿ ಆಚಾರ್ಯ ಶಂಕರರು ಸಿದ್ಧಾಂತಿಯಾಗಿ ಅಲ್ಲಿ ಹೇಳ್ತಾರೆ, ಯಸ್ಯ ಸಂಶಯ ತಸ್ಯ ಅಂತ. ಆತ್ಮನಃ ಅವಿದ್ಯಾ ಅಂತ ಹೇಳೋದಿಲ್ಲ, ಜೀವಸ್ಯ ಅವಿದ್ಯಾ ಅಂತಲೂ ಹೇಳೋದಿಲ್ಲ, ಶರೀರಸ್ಯ ಅಥವಾ ಮನಸಃ, ಬುದ್ಧೇಹೇ ಅಥವಾ ಪ್ರಾಣಸ್ಯ, ಇದೆಲ್ಲ ಇದೆಯಲ್ಲ, ನೇತ್ರಯೋ ಶ್ರೋತ್ರಯೋ ನಾಸಿಕಾಯಾ, ಮೂಗಿಂದು, ಕಣ್ಣಿಂದು, ಕಿವಿದು, ಹೊಟ್ಟೆಗೆ ಅವಿದ್ಯೆ ತಾಗ್ತು, ಕೈಕಾಲುಗಳಿಗೆ ಅವಿದ್ಯೆ ತಾಗ್ತು, ಯಾವುದು ಹೇಳೋದಿಲ್ಲ ಅವರು. ಅದರ ಬದಲು ನೋಡಿ, ಯಸ್ಯ ಸಂಶಯ, ಯಾರಿಗೆ ಈ ಸಂಶಯವೋ ಅವನಿಗೆ ಅವಿದ್ಯೆ ಅಂತಾರೆ. ಒಂದು ವೇಳೆ ಆಗ ಆ ಪೂರ್ವ ಪಕ್ಷಿ ಯಾರಿಗವಿದ್ಯೆ ಅವನಿಗೆ, ಯಾರಿಗೆ ಸಂಶಯ ಬಂದಿದೆಯೋ ಅವನಿಗೆ ಅವಿದ್ಯೆ ತಗಲಿದೆ ಅಂತ ಹೇಳ್ತೀರಲ್ಲ ನೀವು. ನೋಡಿ, ನನಗಿದು ಸಂಶಯ ಬಂದಿರೋದು, ಆಗ ಏನಾಗುತ್ತೆ? ಹಾಗಾದರೆ ನೀನು ಮೊದಲು ಕಂಡು ಹಿಡಿ ನೀನು ಯಾರು ಅಂತ. ನನಗೆ ಸಂಶಯ ಅಂತ ಹೇಳಿದರೆ ಆಗ ಆ ಪ್ರಶ್ನೆ ಇಟ್ ಗೆಟ್ಸ್ ರೀವರ್ಡೆಡ್. ಆ ಪ್ರಶ್ನೆ ಪುನಃ ಇನ್ನೊಂದು ರೀತಿ ಶಬ್ದ ರಚನೆಯಲ್ಲಿ ನಾನು ಯಾರು ಅಂದರೆ ಏನರ್ಥ? ನನಗೆ ಸಂಶಯ ಇದೆ, ಯಾರಿಗೆ ಸಂಶಯ ಇದೆಯೋ ಅವರಿಗೆ ಅವಿದ್ಯೆ ತಗಲಿದೆ. ಅಯ್ಯ, ನನಗೆ ಸಂಶಯ ಇದೆ, ಆಗ ನನಗೆ ಅವಿದ್ಯೆ ತಗಲಿದೆ, ನಾನು ಯಾರು? ಪರೀಕ್ಷೆ ಮಾಡಿ, ಅದನ್ನು ಪರೀಕ್ಷೆ ಮಾಡಿ. ಅಂದರೆ ಏನರ್ಥ? ಈ ಕ್ಷಣದಲ್ಲಿ ನಾವು ನಮ್ಮ ಬಗ್ಗೆ ಏನು ಭಾವನೆಯನ್ನು ಹೊಂದಿದ್ದೇವೆಯೋ, ಯಾವುದನ್ನು ನಾವು ನಾನು ಅಂತ ತೆಗೆದುಕೊಂಡಿದ್ದೇವೆಯೋ, ಯಾವುದನ್ನು ನಾನು ಅಂತ ತೆಗೆದುಕೊಂಡಿದ್ದೇವೆಯೋ
ಆ ನಾನು ಅನ್ನುವುದಕ್ಕೆ ಅವಿದ್ಯೆ. ಯಾವುದು ವಾಸ್ತವವಾಗಿ ನಾನಾಗಿದ್ದೇನೆಯೋ ಅದಕ್ಕೇನೂ ಆಗಿಲ್ಲ. ನೋಡಿ, ಸಿದ್ಧಾಂತ ಹೀಗೆ ಬರುತ್ತೆ. ಅವಿದ್ಯಾಭೂಮಿಯಲ್ಲಿ ಒಂದು ಕಡೆ ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಮನೆ, ನನ್ನ ಗಂಡ, ನನ್ನ ಅಮ್ಮ, ನನ್ನ ತಂಗಿ ಅಲ್ವಾ, ನನ್ನ ಕೀರ್ತಿ ಅಥವಾ ನನಗಾದ ಅಪಮಾನ, ನಾನು ಗಳಿಸಿದ ಪುಣ್ಯ ಅಥವಾ ನನ್ನಿಂದ ಆಗಬಾರದಿತ್ತು ಆಯಿತು ಪಾಪ ಇತ್ಯಾದಿಯಾಗಿ ನಾವು ನೂರಾರು ಬಗೆಯಲ್ಲಿ ತಳಮಳಗೊಳ್ತೇವೆ. ಅಲ್ಲೊಮ್ಮೆ ಇಲ್ಲೊಮ್ಮೆ ಹೆಮ್ಮೆ ಪಡ್ತೀವಿ. ಪುಣ್ಯದ ವಿಚಾರ ಬಂದಾಗ ಹೆಮ್ಮೆ, ಇದು ಕಟ್ಸಿದ್ದು ನಾನೇ, ಅದು ಮಾಡಿದ್ದು ನಾನೇ, ಇವರಿಗೆ ಕೆಲಸ ಕೊಡಿಸಿದ್ದು ನಾನೇ, ಇವರು ತುಂಬ ಸಂಕಟದಲ್ಲಿದ್ದಾಗ ನಾನೇ ಬಂದು ಅವರಿಗೆ ಸಹಾಯ ಮಾಡಿದೆ ಇತ್ಯಾದಿಯಾಗಿ ಹೆಮ್ಮೆ. ಇನ್ನೊಂದು ಕ್ಷಣ ಹೇಳಬೇಕಾಗಿಲ್ಲ, ನಮ್ಮ ಬಗ್ಗೆ ನೂರಾರು ಸಾವಿರಾರು ಆಲೋಚನೆಗಳಿವೆ ಅಲ್ಲ, ಆ ನಾನು ಇಂಥವನು, ಇಂಥವಳು, ಇಷ್ಟು ಬೆಲೆ ಉಳ್ಳವಳು ಅಥವಾ ಅಷ್ಟು ಬೆಲೆ ಉಳ್ಳವನು ಅಂತ, ಅದು ಈ ಅವಿದ್ಯಾಭೂಮಿಯ ಅಂಗ, ಅದು ಈ ಅವಿದ್ಯಾ ಚೌಕಟ್ಟಿನ ಅಂಶ. ಯಾವಾಗ ಒಂದು ಕಡೆ ಅದು ಉದ್ಭವ ಆಯಿತೋ ಅದರ ಜೊತೆಗೇನೆ ಪ್ರಪಂಚ, ಇದು ಒಳ್ಳೆ ಜಾಗ, ಅದು ಕೆಟ್ಟ ಜಾಗ, ಅದು ಒಳ್ಳೆ ತಿಂಡಿ, ಇದು ರುಚಿಕರ ಅಲ್ಲದ ತಿಂಡಿ, ಅದು ಎಂಥ ಒಳ್ಳೆ ಸಂಗೀತ ಅಂತೀರ, ಇದು ಸುಶ್ರಾವ್ಯ ಅಲ್ಲವೇ ಅಲ್ಲ. ಹಾಗೆ ಹೊರ ಮತ್ತು ಒಳ. ಹೊರ ಅನ್ನುವುದು ಅನಾತ್ಮ, ಒಳ ಅನ್ನುವುದು ಸತ್ಯವಾಗಿ ಆತ್ಮ, ಅದರ ನಾವೀಗ ಅಪ್ಪಿಕೊಂಡಿರುವುದು ಅನಾತ್ಮವೇ ಎಂಬುದಾಗಿ. ಕಸ್ಯ ಅವಿದ್ಯಾ ಯಸ್ಯ ಸಂಶಯ ತಸ್ಯ. ಯಾರಿಗೆ ಅವಿದ್ಯೆ ತಟ್ಟಿದೆ, ಯಾರು ಸಂಶಯವನ್ನು ಈಗ ಪ್ರಕಟ ಮಾಡ್ತಿದ್ದಾರೋ ಅವರಿಗೆ. ಅದು ಯಾರು, ಅದು ಕಂಡುಹುಡುಕಿ ನೀವು. ಇಂಗ್ಲೀಷ್ನಲ್ಲಿ ಹೇಳ್ತಾರಲ್ಲ, ದಿ ಬಾಲ್ ಈಸ್ ಇನ್ ಯುವರ್ ಕೋರ್ಟ್ ನೌ. ನೀವು ತೆಗೆದು ಟೆನ್ನಿಸ್ ಆಗಲಿ, ಬ್ಯಾಡ್ಮಿಂಟನ್ ಆಗಲಿ, ಟೇಬಲ್ ಟೆನ್ನಿಸ್ ಆಗಲಿ, ಪಡಾರಂತ ಹೊಡೆದ್ರಿ ಆ ಕಡೆ, ಅವನು ಆ ಕಡೆ ಆಡ್ತಿರೋವನು ಕೂಡಲೇ ಅದನ್ನು ನಿಮ್ಮ ಕಡೆ ಹಾರಿಸಿದ. ಆವಾಗ ದಿ ಬಾಲ್ ಈಸ್ ಇನ್ ಯುವರ್ ಕೋರ್ಟ್, ಹ್ಯಾಂಡಲ್ ಇಟ್, ಅದನ್ನು ನೀವು ನಿಭಾಯಿಸಿ, ಅದನ್ನು ಈಗ ನೀವು ಉತ್ತರ ಕೊಡಿ ಅದಕ್ಕೆ ಅನ್ನುವ ರೀತಿಯಲ್ಲಿ. ಇದು ಬಹಳ ಮುಖ್ಯವಾದ ಒಂದು ಅಂತರ್ದೃಷ್ಟಿ. ಆದ್ದರಿಂದ ಒಂದು ಚೌಕಟ್ಟಿನಲ್ಲಿ ಕಾರ್ಯಕಾರಣ ಭಾವ, ದೇಶ ಅಂದರೆ ದೂರ ಹತ್ತಿರ ಇತ್ಯಾದಿ, ಕಾಲ ಹಿಂದೆ ಮುಂದೆ ಅಥವಾ ಈಗ ಇತ್ಯಾದಿಯಾಗಿ ಇವೆಲ್ಲ ಒಂದು ಚೌಕಟ್ಟಿನಲ್ಲಿ ಇವೆ. ಆದರೆ ಆ ಚೌಕಟ್ಟು ಪ್ರಶ್ನಾರ್ಹವಾದದ್ದು, ಆ ಚೌಕಟ್ಟು ವಿಮರ್ಶನೀಯ, ಅದನ್ನು ವಿಮರ್ಶೆ ಮಾಡಬೇಕು ಪುನಃ. ಆ ಚೌಕಟ್ಟಿಗೆ ನಾವು ಸವಾಲು ಒಡ್ಡಬೇಕು. ಹೇಗೆ ಮಹರ್ಷಿ ರಮಣರು ಪುನಃ ಪುನಃ ಯಾವುದೇ ನಿಮ್ಮ ತೊಂದರೆ ಆಗಿರಲಿ ಕೇಳ್ತಿದ್ರು, ಏನು ಸರಿಯಪ್ಪ ಈ ತೊಂದರೆ ನೀವು ಬಂದು ಹೇಳ್ಕೊಂಡ್ರಲ್ಲ, ಅದು ಯಾರಿಗೆ ಆ ತೊಂದರೆ ಅಂತ ಕೇಳ್ತಾ ಇದ್ರು. ಆಗ ನೀವುಗಳು ಮಹರ್ಷಿ ರಮಣರ ಬಗ್ಗೆ ನೀವೆಲ್ಲ ತಿಳಿದಿದ್ದೀರ. ಬೇರೆ ಯಾರು ಹಾಕಿ ಕೇಳಿದರೆ ಇವರು ಕಿವುಡ್ರ ಅಂತ ನೀವು ಆಲೋಚನೆ ಮಾಡ್ತಿದ್ರಿ. ಆದರೆ ಮಹರ್ಷಿ ರಮಣರು ಕೇಳಿದಾಗ ಇದು ಯಾರಿಗೆ ಸಮಸ್ಯೆ ಅಂದಾಗ ನೀವು, ಸ್ವಾಮಿ ಮತ್ತೆ ಯಾರಿಗಲ್ಲ, ನನಗೇನೆ ಇದು ಸಮಸ್ಯೆ, ನನಗೇನೆ ಹಣ ಕಳೆದು ಹೋದ್ರಿಂದ ದುಃಖ, ನನಗೇನೆ ನಮ್ಮ ಮನೆಯಲ್ಲಿ ಯಾರೊಬ್ಬರು ತೀರಿ ಹೋದ್ರಿಂದ ಶೋಕ, ನನಗೇನೆ ಚುನಾವಣೆಯಲ್ಲಿ ಸೋತದ್ರಿಂದ ಬಹಳ ಅಪಮಾನದ ಭಾವ, ನನಗೇನೆ ನಾನು ಇದರಲ್ಲಿ ಸಾಧನೆಯಲ್ಲಿ ಮುಂದೆ ಹೋಗಿಲ್ಲ, ಅದು ಇನ್ನೊಂದು ರೋಗ, ಅದು ಸಾಧನೆಯಲ್ಲಿ ನಾನು ಮುಂದೆ ಹೋಗಿಲ್ಲ, ನನಗೇನೆ ನೂರಾರು ಬಗೆಯ ಚಿಂತೆಗಳು. ಯಾರಿಗಪ್ಪ ಇದು ಅಂತ ಕೇಳಿದಾಗ ನನಗೆ ಇರುವುದು ಅಂತ ಹೇಳ್ತೀವಿ. ಆವಾಗ ಮಹರ್ಷಿಗಳೇನು ಹೇಳ್ತಿದ್ರು, ನೀನು ಯಾರು, ನಿನ್ನನ್ನೇ ನೀನು ಪ್ರಶ್ನಿಸಿಕೊಳ್ಳು, ನಾನು ಯಾರು ಎಂಬುದಾಗಿ. ನಾನು ಯಾರು, ಕೋಹಂ ಅಹಂ ಕಹ, ನಾನು ಯಾರು ಎಂಬುದು ಹೇಗೆ ಶ್ರೀ ರಮಣ ಮಹರ್ಷಿಗಳ ಬೋಧನೆಗಳಲ್ಲಿ ಕೇಂದ್ರ ವಿಷಯವಾಗಿದೆಯೋ, ಅದು ಈ ಸಾಂಪ್ರದಾಯಿಕವಾದ ವೇದಾಂತದಲ್ಲಿ ಕೇಂದ್ರವಾದ ವಿಷಯ, ಕೇಂದ್ರ ವಿಷಯ, ಅದು ಸೆಂಟ್ರಲ್ ಪಾಯಿಂಟ್. ಅದರ ಬಗ್ಗೆ ನಾವು ಮಾತಾಡಲಿಕ್ಕೆ ಹೊರಟಿದ್ದೇವೆ. 5 ತಪ್ಪುಗಳ ಆಚೆ ಸತ್ಯದ ಅವಲೋಕನ. ಈ 5 ತಪ್ಪುಗಳು ಈ ಅವಿದ್ಯಾ ಭೂಮಿ ಒಳಗೆ ಅದಕ್ಕೆ
ಇರುವಂಥ ಸ್ಥಳ, ಇರುವಂಥ ಸ್ಥಾನ ಇರುವುದು ಅದರೊಳಗೇನೆ. ವಾಸ್ತವವಾಗಿ ಏನೂ ಆಗಿಲ್ಲ. ಹೇಗೆ ನೀರಿನಲ್ಲಿ, ಇದೆಲ್ಲ ದೃಷ್ಟಾಂತಗಳಿಗೆ ಸ್ವಲ್ಪ ಇತಿಮಿತಿಯೂ ಇರುತ್ತೆ. ಯಾಕಂದರೆ ದೃಷ್ಟಾಂತ 100ಕ್ಕೆ 100 ವಸ್ತುವನ್ನು ಪ್ರತಿಬಿಂಬಿಸಿದರೆ 100ಕ್ಕೆ 100, ಆಗ ಬ್ರಹ್ಮ ಅನ್ನುವಂತಹ ವಸ್ತು ಒಂದಾಯಿತು. ದೃಷ್ಟಾಂತ 100ಕ್ಕೆ 100 ಪ್ರತಿಬಿಂಬಿಸುವಂಥದ್ದು ಇನ್ನೊಂದು ಸತ್ಯವಾಗಿಬಿಡುತ್ತದು. ಎಲ್ಲ ದೃಷ್ಟಾಂತಗಳು ಕೂಡ ಈ ಅವಿದ್ಯಾಭೂಮಿ ಒಳಗಿರುವಂತಹ ಯಾವುದೋ ವಸ್ತುವನ್ನು ಎತ್ತಿಕೊಂಡು ನಾವು ಹೇಳುವುದರಿಂದ ಅದರಲ್ಲಿ ಸ್ವಲ್ಪ ಇತಿಮಿತಿ ಇರುತ್ತೆ. ನೀರಿನಲ್ಲಿ ಒಂದು ಗ್ಲಾಸಲ್ಲಿ ಒಂದಿಷ್ಟು ನೀರು ಹಾಕಿದ್ದೀರ, ನೀವು ಪೆನ್ಸಿಲ್ ಇಟ್ಟಾಗ ಅದು ಬಗ್ಗಿದ ಹಾಗೆ ತೋರುತ್ತೆ. ನಿಜವಾಗಿ ಅದಕ್ಕೆ ಏನೂ ಆಗಿಲ್ಲ. ನೀವು ಆ ಬಗ್ಗಿದ ಹಾಗೆ, ಬಾಗಿದ ಹಾಗೆ ತೋರಿದಂತಹ ಪೆನ್ಸಿಲನ್ನು ಇದನ್ನು ಸ್ಟ್ರೈಟ್ ಹೇಗೆ ಮಾಡೋದು ಅಂದರೆ, ಫಸ್ಟ್ ಆಫ್ ಆಲ್ ಸ್ಟ್ರೈಟ್ ಮಾಡಬೇಕಾಗಿಲ್ಲ. ಒಂದು ವೇಳೆ ಸ್ಟ್ರೈಟ್ ಮಾಡಬೇಕು ಅಂತಿದ್ದರೆ ನಿಮಗೇನು ಬೇಕಿದೆ ಆ್ಯಕ್ಚುಲಿ? ಬೇರೆ ಏನೂ ಬೇಡ, ಅದು ನಿಮಗೆ ಸರಿಯಾದ ಅರಿವು ಬೇಕಷ್ಟೆ. ಒಂದು ವೇಳೆ ಸರಿಯಾದ ಅರಿವಿಲ್ಲದಿದ್ದರೆ ನೀವು ಆ ಪೆನ್ಸಿಲನ್ನು ನೀರಿಂದ ಎತ್ತಿ ನೋಡಿ ಸ್ಟ್ರೈಟ್ ಆಯಿತು ಅಂತ ಹೇಳಬಹುದು. ಆಮೇಲೆ ನಿಮ್ಮ ಮಿತ್ರರು ಭಾಳ ಒಳ್ಳೆಯದು, ಈಗ ಎಷ್ಟೋ ನೆಮ್ಮದಿ, ನೀವು ಸ್ಟ್ರೈಟ್ ಮಾಡಿದ್ರಲ್ಲ, ಪುನಃ ಇಡಿ ಅಲ್ಲಿ. ನೀವು ಇಟ್ರಿ, ಅಯ್ಯೋ ಮತ್ತೆ ಬಾಗೀತು. ತೆಗೆದ್ರಿ, ಸ್ಟ್ರೈಟ್ ಆಯಿತು. ಇಟ್ರಿ, ಮತ್ತೆ ಬಾಗೀತು. ಆದ್ದರಿಂದ ಅದು ನಿಜವಾಗಿಯೂ ಏನು ಮಾಡಬೇಕಾದ್ದಲ್ಲ, ಹೊರಗೆ ತೆಗೆಯೋ ಅವಶ್ಯಕತೆ ಇಲ್ಲ. ಅಲ್ಲಿರುವಾಗಲೇ ನೀವು ಅರಿತರೆ ಆಗ ಅದಲ್ಲೇ ಇರಲಿ. ಇನ್ನೂ 100 ಜನರಿಗೆ ಅದು ಬಾಗಿದ ಹಾಗೆ ತೋರಲಿ, ಆದರೆ ನಿಮ್ಮ ಮಟ್ಟಿಗೆ ಆ ಪೆನ್ಸಿಲ್ ಅನ್ನುವಂಥದ್ದು ಬಾಗಿಲ್ಲ. ಅದೇ ಪ್ರಕಾರವಾಗಿ ವೇದಾಂತದಲ್ಲಿರ್ತಕ್ಕಂತಹ ಆತ್ಮಜ್ಞಾನ ನಿಮಗೆ ಉಂಟಾದಾಗ 100 ಜನರ ದೃಷ್ಟಿಯಲ್ಲಿ ನೀವು ಸೋತವರಿರಬಹುದು, ನೀವು ಯಾವುದಕ್ಕೂ ಯಾವ ಪ್ರಯೋಜನಕ್ಕೆ ಇಲ್ಲದವರಿರಬಹುದು, ಅಥವಾ 100 ಜನರು ನಿಮ್ಮನ್ನು ದೊಡ್ಡ ಮಹಾತ್ಮ ಅಂತ ಹೊಗಳ್ಬಹುದು. ಅದು ಯಾವುದರಿಂದ ನಿಮಗೇನು ವ್ಯತ್ಯಾಸ ಆಗುವುದಿಲ್ಲ. ಪೆನ್ಸಿಲ್ ಅದು ಇದ್ದ ಹಾಗೆ ಇರಲಿ, ನಿಮಗೊತ್ತು ಇದು ಬೆಂಡಾಗಿಲ್ಲ, ಬಾಗಿಲ್ಲ ಅಂತ. ಆ ಪ್ರಕಾರವಾಗಿ ಒಂದು ವಿಲಕ್ಷಣವಾದ ಜ್ಞಾನ ಇದು ಆತ್ಮಜ್ಞಾನ. ಈ ಅವಿದ್ಯೆ ಭೂಮಿಯನ್ನು ಕಾರ್ಯಕಾರಣ ಭಾವದಲ್ಲಿ ವಿವರಿಸಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಕೊನೆಯದಾಗಿ ಹೇಳ್ತೇನೆ, ಕೊನೆಯ ಬಾರಿಗೆ, ಕಾರ್ಯಕಾರಣ ಕಾಸೇಷನ್ ಅನ್ನೋದು ಇಟ್ ಈಸ್ ಇಂಟರ್ನಲ್ ಟು ದಿಸ್ ಅವಿದ್ಯಾ ಭೂಮಿ. ಸ್ವಾಮಿ ವಿವೇಕಾನಂದರು ಒಂದು ಪಾಪ್ಯುಲರ್ ಲೆಕ್ಚರಲ್ಲಿ, ಅಂದರೆ ಜನಪ್ರಸಿದ್ಧವಾದ ಲೆಕ್ಚರ್, ಗಾಢವಾದ ಮುಂದುವರೆದಂತಹ ವೇದಾಂತ ವಿದ್ಯಾರ್ಥಿಗಳಿಗೆ ಕೊಟ್ಟು ಲೆಕ್ಚರ್ ಅಲ್ಲ, ಜನಸಾಮಾನ್ಯರಿಗೆ ಕೊಟ್ಟಂತಹ ಒಂದು ಲೆಕ್ಚರಲ್ಲಿ ಹೇಳ್ತಾರೆ, ಮಾಯೆಯ 3 ಅಂಗಗಳು ಮತ್ತೇನಲ್ಲ, ಸ್ಪೇಸ್, ಟೈಮ್ ಆ್ಯಂಡ್ ಕಾಸೇಷನ್ ಅಂತ. ಇದೇ ತತ್ವವನ್ನು ಅವರು ಪ್ರತಿಬಿಂಬಿಸ್ತಾರೆ. ಮಾಯೆಯ 3 ಅಂಗಗಳು: ದೇಶ, ಕಾಲ ಮತ್ತು ಕಾರ್ಯಕಾರಣ ಭಾವ. ಈ ಕಾರ್ಯಕಾರಣ ಭಾವದಲ್ಲಿ ವಿದ್ಯಾಭೂಮಿ ಮತ್ತು ಅವಿದ್ಯಾಭೂಮಿಯನ್ನು ನಿಮ್ಗೆ ತರಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೇನು? ವಿದ್ಯಾಭೂಮಿಯಲ್ಲಿ ಯಾವ ಬಂಧನವೂ ಇಲ್ಲ. ಆಮೇಲೆ ನೋಡಿ, ಏನೋ ಆಯಿತು, ಅದರ ಕಾರಣದಿಂದ ಅವಿದ್ಯಾಭೂಮಿ ತೋರ್ಲಿಕ್ಕೆ ಶುರುವಾಯಿತು ಅಂತ ಹೇಳಿದ್ರೆ ಅಪಚಾರವಾಗುತ್ತೆ ಸಿದ್ಧಾಂತಕ್ಕೆ. ಒಂದನೇದಾಗಿ ವಿದ್ಯಾಭೂಮಿಗೆ ಏನೋ ಆಯಿತು, ಆಗ ಆ ಕಾರಣದಿಂದ ಅವಿದ್ಯಾಭೂಮಿ ಎರಡನೇ ಚೌಕಟ್ಟು ಆವಿರ್ಭಾವ ಆಯಿತು, ಪ್ರಕಟವಾಯಿತು. ಅಲ್ಲಿ ನೀವು ಏನೋ ಆಯಿತು ಅನ್ನೋದು ಕಾರಣ ತಂದ್ರಿ. ಇನ್ನೊಂದು ಸಮಯವನ್ನು ತಂದ್ರಿ. ಮೊದಲು ಸರಿ ಇತ್ತು, ವಿದ್ಯಾಭೂಮಿ ಮಾತ್ರ ಇತ್ತು. ಆಮೇಲೆ ನೋಡಿ, ಒಂದಿನ ಸುಮಾರು 5 ಮಿಲಿಯನ್ ಅಥವಾ 20 ಕೋಟಿ ವರ್ಷಗಳ ಹಿಂದೆ ಅದೇನು ಸ್ವಲ್ಪ ಅಲಗಾಡುತ್ತೆ ನೋಡಿ ವಿದ್ಯಾಭೂಮಿ. ಆಗ ಅವಿದ್ಯಾಭೂಮಿ ಬಂತಂದರೆ, ಒಂದು ಕಾರಣ ಕಾರ್ಯ ಮೊದಲು ಹೇಳಿದ್ದು, ಇನ್ನೊಂದು ಯಾವುದೋ ಒಂದು ಕ್ಷಣದಲ್ಲಾಯಿತು, ಎಂದಾಯಿತು ಅಂತ. ಆಮೇಲೆ ಅದರ ಜೊತೆಗೆ ಸಾಮಾನ್ಯವಾಗಿ ಅನಿವಾರ್ಯವಾಗಿ ಆ್ಯಸ್ ಎ ನೆಸೆಸರಿ ಕಂಪ್ಯಾನಿಯನ್ ಇನ್ನೊಂದು ಬರುತ್ತೆ. ಇದು ಎಲ್ಲಾಯಿತು? ನಮ್ಮ ದೇಶದಲ್ಲಾಯ್ತಾ, ಅಮೇರಿಕದಲ್ಲಾಯ್ತಾ, ಅಥವಾ ಈ ಸೌರವ್ಯೂಹದಲ್ಲಾಯ್ತಾ, ಅಥವಾ ಇನ್ಯಾವುದೋ ಒಂದು ಗ್ಯಾಲಾಕ್ಸಿಯಲ್ಲಾಯ್ತಾ?
ಯಾಕಂದರೆ ನಮ್ಮ ಮನಸ್ಸು ಅನ್ನೋದು ಈ ಪ್ರೆಸೆಂಟ್ ಕಂಡೀಷನಿಂಗ್, ಈಗ ಇರುವಂತಹ ಒಂದು ವಿಚಾರ ರೀತಿಯಲ್ಲಿ, ವಿಚಾರ ಮಾಡುವ ಬಗೆಯಲ್ಲಿ ಪ್ರತಿಯೊಂದನ್ನು ಕೂಡ ಈ ಮೂರರಲ್ಲೇ ತರುತ್ತೆ. ಅದು ಯಾರೋ ಅಬ್ರಹಂ ಮಾಸ್ಲೋ ಅಂತ ಒಬ್ಬ ಇದ್ದ ನೋಡಿ, ಪಾಶ್ಚಾತ್ಯ ಚಿಂತಕ. ಅವನು ಇನ್ನೊಂದು ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ದಾನೆ, ಎ ಮ್ಯಾನ್ ಹೂ ಈಸ್ ಗುಡ್ ವಿತ್ ಎ ಹ್ಯಾಮರ್ ಥಿಂಕ್ಸ್ ಆಫ್ ಎವ್ರಿ ಪ್ರಾಬ್ಲಮ್ ಆ್ಯಸ್ ಎ ನೈಲ್. ಸುತ್ತಿಗೆ, ಯಾರು ಸುತ್ತಿಗೆಯನ್ನು ಚಂದವಾಗಿ ಭಾಳ ಒಳ್ಳೆಯದಾಗಿ ಉಪಯೋಗಿಸ್ತಾನೋ, ಸುತ್ತಿಗೆಯನ್ನು ಉಪಯೋಗಿಸೋದಲ್ಲಿ ಭಾಳ ಚತುರನೋ, ಅವನು ಎಲ್ಲ ಸಮಸ್ಯೆಗಳನ್ನು ಪರವಾಗಿಲ್ಲ, ಅದು ಆ ಮೊಳೆಯನ್ನು ನಾನು ಹೊಡೆದು ಸರಿಪಡಿಸ್ತೇನೆ, ಅದನ್ನು ಒಳಗೆ ಕಳಿಸ್ತೀನಿ ಅಂತ ಥಿಂಗ್ಸ್ ಆಫ್ ಎವ್ರಿ ಪ್ರಾಬ್ಲಮ್ ಎಸ್ ಎ ನೈಲ್. ಅದೊಂದು ವಿಶಿಷ್ಟ ಸಂದರ್ಭದಲ್ಲಿ ಹೇಳಿದ ಮಾತು. ಇಲ್ಲಿ ನಮ್ಮ ಮನಸ್ಸನ್ನುವುದು ಎಷ್ಟರ ಮಟ್ಟಿಗೆ ಈ ಮೂರರಲ್ಲಿ ಸಿಕ್ಕಾಕ್ಕೊಂಡಿದೆ ಅನ್ನೋದನ್ನು ನಾವು ಗಮನಿಸಬೇಕು. ಆದ್ದರಿಂದ ಈಗ ನಾನು ಮುಂದೆ ಹೇಳುವಂತಹ ಮಾತು, ಈ ಅವಿದ್ಯಾ ಭೂಮಿ ಹೇಗೆ ಬಂತು, ಯಾಕೆ ಬಂತು, ಎಲ್ಲಿಂದ ಬಂತು ಕೇಳಬೇಡಿ. ಆದರೆ ಈ ಅವಿದ್ಯಾ ಭೂಮಿಯ ಪೋಷಣೆ ಹೇಗೆ ನಡೀತಾ ಇದೆ, ಅವಿದ್ಯಾ ಭೂಮಿಯಲ್ಲಿ ನಾವು ಯಾಕೆ ಬದ್ಧರಾಗಿದ್ದೀವಿ, ಈ ಅವಿದ್ಯಾ ಭೂಮಿ ಹೌ ಈಸ್ ಇಟ್ ಸಸ್ಟೈನ್ಡ್, ಅದು ಹೋಗ್ತಾ ಇಲ್ವಲ್ಲ, ಅದು ಯಾಕೆ ಅಷ್ಟೊಂದು ಸಜೀವವಾಗಿದೆ, ಅದಕ್ಕೆ ಜೀವ ಕೊಡುವಂಥದ್ದು, ಅದಕ್ಕೆ ಚೈತನ್ಯ ನೀಡುವಂಥದ್ದು, ಅದಕ್ಕೆ ಪೋಷಣೆ ಅಂತ ಹೇಳಿದ್ನಲ್ಲ, ಅದು ಮತ್ತೇನೂ ಅಲ್ಲ, ವಿಷಯಾಸಕ್ತಿ. ಅವಿದ್ಯಾ ಭೂಮಿಯಲ್ಲಿ ಒಂದು ಕಡೆ ಸುಳ್ಳಾದಂತಹ ಅಹಂಭಾವ ರಾರಾಜಿಸುತ್ತಾ ಇದೆ, ಇನ್ನೊಂದು ಕಡೆ ಸುಳ್ಳಾದಂತಹ ವಿಷಯಗಳು ರಾರಾಜಿಸ್ತಾ ಇವೆ. ಇದ್ರ ಪೋಷಣೆ ಹೇಗಂದರೆ, ಎಲ್ಲಿಯವರೆಗೆ ಈ ಅಹಂಭಾವ ಅನ್ನುವಂಥದ್ದು ಈ ವಿಷಯಗಳಲ್ಲಿ ಆಸಕ್ತಿಯನ್ನು ಹೊಂದಿರುತ್ತೋ, ಎಲ್ಲಿಯವರೆಗೆ ಈ ಸುಳ್ಳಾದ ನಾನು, ಸುಳ್ಳಾದ ವಿಷಯಗಳ ಬಗ್ಗೆ ವಿಶೇಷವಾದಂಥ ಒಂದು ಉತ್ಸಾಹವನ್ನು ಹೊಂದಿರುತ್ತೋ, ಅಲ್ಲಿಯವರೆಗೆ ಅವಿದ್ಯಾ ಭೂಮಿ ಸುಳ್ಳಾದರೂ ಕೂಡ ವಿಜೃಂಭಿಸುತ್ತಾ ಇರುತ್ತೆ. ಇದೇ ಇದರ ಅವಸ್ಥೆ. ನೀವೊಂದು ನೇಟಿವ್ ಅಮೇರಿಕನ್ ಕತೆ ಕೇಳಿರ್ಬೋದು. ಈ ಬಿಳಿಯರು ಅಮೇರಿಕಾ ದೇಶಕ್ಕೆ ಹೋಗುವ ಮೊದಲು, ಅಮೇರಿಕಾ ಖಂಡಕ್ಕೆ ಹೋಗುವ ಮೊದಲು ಅಲ್ಲಿ ಮೂಲವಾಸಿಗಳಿದ್ರಲ್ಲ, ಅವರಿಗೆ ಈಗ ನೇಟಿವ್ ಅಮೇರಿಕನ್ಸ್ ಅಂತಾರೆ. ಅವರಿಗೆ ಅವರದ್ದೇ ಮುಖ್ಯಸ್ಥರಿದ್ದರು, ಚೀಫ್ಸ್ ಅಂತ. ಅದು ಯಾವುದೋ ಒಬ್ಬ ಚೀಫ್ ಮುಖ್ಯಸ್ಥನ ಒಂದು ಕತೆ ಇದೆ. ಅದರಲ್ಲಿ ಹೇಳ್ತಾರೆ, ಒಬ್ಬ ತಂದೆ ಒಬ್ಬ ಮಗನಿಗೆ ಹೇಳ್ತಾನೆ, ನೋಡು ಮಗು, ನಮ್ಮೆಲ್ಲರ ಬದುಕು, ನಮ್ಮೆಲ್ಲರ ಜೀವನ ಹೇಗಂತ ಹೇಳಿದರೆ, ನಮ್ಮೆಲ್ಲರ ಒಳಗೆ, ನಮ್ಮೆಲ್ಲರ ಹೊಟ್ಟೆಯಲ್ಲಿ 2 ತೋಳಗಳಿವೆಪ್ಪ, 2 ತೋಳಗಳು. ಕತೆ ಒಂದು ದಿವಸ ಬೆಳಿಗ್ಗೆ, ಬಹುಶಃ ತಿಂಡಿ ಆದ ನಂತರ ಅಪ್ಪ ಮಗ ಕೂತ್ಕೊಂಡಿದ್ದಾರೆ. ಆಗ ಮಗನಿಗೆ ಬಹಳ ಕುತೂಹಲವಾಗುತ್ತೆ ಆ ಕಥೆಯಲ್ಲಿ. ಚೆರೋಕಿ ಚೀಫ್, ಐ ಥಿಂಕ್ ಚೆರೋಕಿ, ಅದೊಂದು ಬೇರೆ ಬೇರೆ ಟ್ರೈಬ್ಸ್ ಇದೆ ಅಲ್ಲಿ, ಹೋಪಿ, ಚೆರೋಕಿ, ಈ ಪ್ರಕಾರ. ಒಬ್ಬ ಚೆರೋಕಿ ಮುಖ್ಯ, ಚೆರೋಕಿ ಸಮುದಾಯ, ಚೆರೋಕಿ ಪಂಗಡದ ಒಬ್ಬ ಮುಖ್ಯಸ್ಥ ತನ್ನ ಮಗನಿಗೆ ಹೇಳ್ತಾನೆ, ನಮ್ಮೆಲ್ಲರಲ್ಲೂ 2 ತೋಳಗಳಿವೆ ಅಂತ. ಒಳ್ಳೆ ನೀತಿ ಬೋಧಕ ಕಥೆ ಇದು. ನೀವು ಬೇರೆ ಬೇರೆ ಕಡೆ ಅನ್ವಯಿಸಬಹುದು, ನಾನು ಇಲ್ಲಿ ತರ್ತಾ ಇದ್ದೀನಿ ಅವಿದ್ಯಾಭೂಮಿಯ ಸಂದರ್ಭದಲ್ಲಿ. ಆಗ ಮಗ 10 ವರ್ಷದವನು ಬಾಲಕ ಕೇಳ್ತಾನೆ, ಹೌದಾ ಅಪ್ಪ, ನಂಗೆ ಗೊತ್ತೇ ಇರಲಿಲ್ಲ, ನಮ್ಮ ಒಳಗೆ 2 ತೋಳಗಳಿವೆಯಾ, ಅದು ಯಾವ ತೋಳಗಳು, ಎಷ್ಟು ದೊಡ್ಡದು, ಹೇಗೆ? ಅಪ್ಪ ಹೇಳ್ತಾನೆ, ಕೇಳು ನಿಧಾನವಾಗಿ, ಕೇಳುವುದು ಗಮನವಿಟ್ಟು. ನಿಜವಾದ ತೋಳ ಅಂತ ನಾನು ಹೇಳ್ತಾ ಇಲ್ಲ. ತೋಳಗಳು ಏನಂದರೆ ಇಲ್ಲಿ ಒಂದು ಪ್ರೀತಿ, ಸ್ನೇಹ, ಉಪಕಾರ ಬುದ್ಧಿ, ಪರೋಪಕಾರ ಬುದ್ಧಿ, ಸಂತೋಷ, ತೃಪ್ತಿ ಇತ್ಯಾದಿ ಎಲ್ಲ, ಅದು ಒಂದು ತೋಳ. ಇನ್ನೊಂದು ಎಷ್ಟೇ ಸಿಕ್ಕಿದರೂ ಕೂಡ ತೃಪ್ತಿ ಇಲ್ಲ, ಬೇರೆಯವರನ್ನು ಬೀಳಿಸ್ಬೇಕಂತೆ ಹೊರಡೋದು, ದ್ವೇಷ, ಅಸೂಯೆ, ಕ್ರೋಧ, ಇದೆಲ್ಲ 2ನೇ ತೋಳ. ಹೌದಾ ಅಪ್ಪ ಅಂತ ಮಗ ಕೇಳ್ತಾನೆ. ಆಗ ಅಪ್ಪ ಹೇಳ್ತಾನೆ, ಹೌದು, ನಿನ್ನಲ್ಲಿ, ನನ್ನಲ್ಲಿ, ಇವರಲ್ಲಿ, ಅವರಲ್ಲಿ, ನಿನ್ನ ಅಮ್ಮನಲ್ಲಿ, ನಿನ್ನ ಅಕ್ಕನಲ್ಲಿ, ಎಲ್ಲರಲ್ಲೂ ಇದೆ ನೋಡು 2 ತೋಳಗಳು.
ಆಮೇಲೆ ಈ ಎರಡು ತೋಳುಗಳು ಯಾವಾಗಲೂ ಜಗಳ ಆಡ್ತಾ ಇರ್ತವೆ, ಒಂದು ಯುದ್ಧ ನಡೀತಾ ಇರ್ತದೆ ಈ ಎರಡು ತೋಳುಗಳ ಮಧ್ಯೆ. ಕಥೆಯ ಕೊನೆಯ ಭಾಗದಲ್ಲಿ ಮಗ ಕೇಳ್ತಾನೆ, ನಂದು ಒಂದೇ ಒಂದು ಪ್ರಶ್ನೆ ಅಪ್ಪ, ಅವೆರಡರ ಮಧ್ಯ ಜಗಳ ಆಗ್ತಾ ಇದ್ದದ್ದು ಹೌದಾದರೆ, ಅವೆರಡರ ಮಧ್ಯೆ ಯುದ್ಧ ಆಗ್ತಿರೋದು ಹೌದಾದರೆ ಅದರಲ್ಲಿ ಯಾರು ಗೆಲ್ತಾರೆ, ಗೆಲ್ಲುವುದು ಯಾರು ಅಂತ. ಕಥೆಯ ಕೊನೆಯಲ್ಲಿ ಒಂದು ಪಂಕ್ತಿಯಲ್ಲಿ ಉತ್ತರ ಬರುತ್ತೆ. ಅಪ್ಪ ಹೇಳ್ತಾನೆ, ನೋಡು ಮಗ, ಯಾರು ಗೆಲ್ತಾರೆ ಅಂತ ನೀನು ಕೇಳ್ತಿದ್ಯಲ್ಲ, ಯಾವ ತೋಳಕ್ಕೆ ನೀನು ಹೆಚ್ಚು ಊಟ ಹಾಕ್ತೀಯೋ, ಯಾವ ತೋಳಕ್ಕೆ ಹೆಚ್ಚು ತಿನ್ನಿಸ್ತೀಯೋ ಆ ತೋಳ ಗೆಲ್ಲುತ್ತೆ. ಈ ತತ್ವ ಬೇರೆ ಬೇರೆ ಮಟ್ಟಗಳಲ್ಲಿ ನೀವು ನೋಡಬಹುದು. ಸಾಮಾನ್ಯವಾಗಿ ಈಗ ಗೀತೆಯ 16ನೇ ಅಧ್ಯಾಯದಲ್ಲಿ ಆಸುರಿ ಸಂಪತ್ತು ಮತ್ತು ದೈವಿ ಸಂಪತ್ತಿದೆ. ದೈವಿ ಸಂಪತ್ತಿನಲ್ಲಿ ಅಭಯಂ, ಸತ್ವ ಸಂಶುದ್ಧಿ, ಜ್ಞಾನಯೋಗ ವ್ಯವಸ್ಥಿತಿ ಇತ್ಯಾದಿ ಎಲ್ಲ ಒಳ್ಳೆಯ ಗುಣಗಳು. ಆಸುರಿ ಸಂಪತ್ತು ನಮ್ಮೆಲ್ಲರಲ್ಲೂ ಎರಡೂ ಇದೆ. ಆಸುರಿ ಸಂಪತ್ತಿನಲ್ಲಿ ಕ್ರೋಧ, ಪಾರುಷ್ಯಂ, ಸಿಟ್ಟು ಮಾಡಿಕೊಳ್ಳೋದು, ಯಾವಾಗಲೂ ಚಂದವಾಗಿ ಹೇಳೋದನ್ನು ಇನ್ನೊಬ್ಬರಿಗೆ ನೋವು ಮಾಡುವ ರೀತಿಯಲ್ಲಿ ಹೇಳುವಂಥದ್ದು ಇತ್ಯಾದಿ ಒಂದು ದೊಡ್ಡ ಭಾಳ ಉದ್ದವಾದ ಪಟ್ಟಿಯೇ ಇದೆ. ಅವೆರಡೂ ಕೂಡ ತೋಳಗಳನ್ಬೋದು. ಆದರೆ ಈ ಅದ್ವೈತ ವೇದಾಂತದ ಮೂಲ ಸಿದ್ಧಾಂತದ ಒಂದು ಸಂದರ್ಭದಲ್ಲಿ ನಾನು ಈ ಥರ ಹೇಳಬಯಸ್ತೀನಿ. ಯಾವಾಗ ಈ ಅವಿದ್ಯಾಭೂಮಿಯಲ್ಲಿ ನಾವುಗಳು ನಮ್ಮನ್ನು ರಾಗದ್ವೇಷಕ್ಕೆ ಒಳಗಾಗಿ ನೋಡ್ತೀವಿಯೋ ವಿ ಫೈಂಡ್ ಅವರ್ ಸೆಲ್ಸ್ ಕಾಟ್ ಬೈ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್. ನಮ್ಮನ್ನು ಬೇರೆ ಬೇರೆ ರೀತಿಯಂಥ ಹರ್ಷ ಶೋಕಗಳಿಗೆ ಒಳಗಾಗಿರುವ ಹಾಗೆ ನಮ್ಮನ್ನು ನೋಡ್ತೀವಿ. ಅದು ನಮ್ಮ ಅನುಭವ. ಪುನಃ ಪ್ರತಿ ದಿವಸ ರಾತ್ರಿ ಇನ್ನೊಮ್ಮೆ ನಾವು ನಮ್ಮ ತಲೆ ಕೈ ತಗೊಂಡು, ಇವತ್ತು ನಾನು ಸಿಟ್ಟು ಮಾಡಬಾರ್ದಂತಿದ್ದೆ, ಆದರೆ ಮಧ್ಯಾಹ್ನ ನನ್ನ ಹೆಂಡತಿಗೆ ಬೈದೆ, ಅಯ್ಯೋ ಯಾಕಾದರೂ ಹೇಳಿದ್ನು, ಮತ್ತು ಬೆಳಿಗ್ಗೆ ಒಳ್ಳೆದಿದ್ದೆ, ನಾನು ಬೆಳಿಗ್ಗೆ ಇಬ್ಬರಿಗೆ ಉಪಕಾರ ಮಾಡಿದೆ, ಮಧ್ಯಾಹ್ನ ನನ್ನ ತಾಳ್ಮೆ ಕಳ್ಕೊಂಬಿಟ್ಟೆ. ಈ ಪ್ರಕಾರವಾಗಿ ನಮ್ಮನ್ನು ನಾವು ನೋಡ್ತೀವಲ್ಲ, ನಮ್ಮನ್ನು ನಾವು ಪಡೆಯುತ್ತೀವಿ, ನಮಗೆ ನಾವು ಈ ಪ್ರಕಾರವಾಗಿ ಕಂಡು ಬರ್ತೀವಿ, ಹಾಗೆ ಹೇಳೋಣವಂತೆ. ಅದು ಇರುವಾಗ ನಮಗೊಂದು ಆಯ್ಕೆ ಇದೆ. ಯಾವಾಗ ಇದು ಅವಿದ್ಯಾ ಭೂಮಿ, ಇದನ್ನು ಪ್ರಶ್ನಿಸ್ತೀವಿಯೋ, ಒಂದು ಮೇಲ್ಮೇಲಿಂದ ಒಂದು ನಿರ್ಧಾರಕ್ಕೆ ಬರ್ಬೋದು, ಒಂದು ಮೇಲ್ಮೇಲಿನಿಂದ ಒಂದು ನಿರ್ಣಯಕ್ಕೆ, ಮೇಲ್ಮೇಲಿನಿಂದ ಉದಾಹರಣೆಗೆ ಇದು ಒಳ್ಳೆಯದು ಅದು ಕೆಟ್ಟದು, ಮುಗಿದೋಯ್ತು ಕತೆ. ಆಮೇಲೆ ಇದು ಪುಣ್ಯ ಅದು ಪಾಪ, ಇದು ಸರಿ ಅದು ತಪ್ಪು, ಅವರು ಗೆದ್ದರು ಇವರು ಸೋತರು, ಇವರು ಹಣ ಮಾಡಿದರು ಅವರು ಬಡವರಾದರು, ಅವ್ರಿಗೆ ಕೀರ್ತಿ ಬಂತು ಇವರಿಗೆ ಅಪಕೀರ್ತಿ ಆಯಿತು, ಅವರ ಆರೋಗ್ಯ ಚೆನ್ನಾಗಿದೆ ನಂದು ಇತ್ತೀಚೆಗೆ ಸರಿ ಇಲ್ಲ. ಈ ಪ್ರಕಾರವಾಗಿ ನೂರಾರು ನಿರ್ಣಯಗಳು, ನೂರಾರು ತೀರ್ಮಾನಗಳು. ಸಾಮಾನ್ಯವಾಗಿ ನಮ್ಮ ಲೌಕಿಕ ಜೀವನ ಅಂದರೆ ಅಷ್ಟೇ, ನೂರಾರು ತೀರ್ಮಾನಗಳಲ್ಲಿ ನಾವು ತಲುಪಿಬಿಟ್ಟು ಅಲ್ಲಿ ನಿಂತುಬಿಡ್ತೀವಿ, ಅಷ್ಟರೊಳಗೆ ನಿದ್ದೆ ಬರುತ್ತೆ, ಮಲಗಿದ್ವಿ. ಇದು ಸಂಸಾರಕ್ಕೆ ಇದೆ. ಸಂಸಾರ ಅಂದರೆ ಇದೇನೆ, ಇದಕ್ಕೇನೆ ಹೆಸರು ಸಂಸಾರ. ಆದರೆ ಅಧ್ಯಾತ್ಮ ಎಲ್ಲಿ ಶುರುವಾಗುತ್ತಂದರೆ, ಯಾವುದು ಗೆಲುವಾಗಿ ತೋರುತ್ತೆಯೋ ಅದನ್ನು ಪ್ರಶ್ನಿಸುವುದು, ಯಾವುದು ಸೋಲಾಗಿ ತೋರ್ತದೆಯೋ ಅದನ್ನು ಪ್ರಶ್ನಿಸುವುದು, ಯಾವುದು ಪುಣ್ಯ ಮತ್ತು ಯಾವುದು ಪಾಪ, ಯಾವುದು ಹಿತ ಯಾವುದು ಅಹಿತ, ಇದೆಲ್ಲವನ್ನು ಸ್ವಲ್ಪ ಸೂಕ್ಷ್ಮವಾಗಿ ಪುನರಾವಲೋಕನ ಮಾಡಿದಾಗ ಅದು ನಿಮ್ಮನ್ನು ನಿಧಾನವಾಗಿ ಯಾವ ಆಳಕ್ಕೆ ಕರೆದೊಯ್ಯುತ್ತೆ ಅಂತ ಹೇಳಿದರೆ, ನಾನು ಯಾರು ಅನ್ನುವ ಪ್ರಶ್ನೆ ನಿಮಗೆ ರಮಣ ಮಹರ್ಷಿ ಹೇಳಬೇಕಾಗಿಲ್ಲ, ಅಥವಾ ಇನ್ಯಾರೋ ಉಪನ್ಯಾಸಕರು ಹೇಳಬೇಕಾಗಿಲ್ಲ. ಯಾವಾಗ ನೀವು ನಿಮ್ಮ ಜೀವನವನ್ನು ಸ್ವಲ್ಪ ಆಳವಾಗಿ ಪರಿಶೀಲಿಸ್ತೀರೋ ಆಗ ಎಲ್ಲಕ್ಕಿಂತ ಹೆಚ್ಚಾಗಿ ಪುಣ್ಯ ಏನು ಪಾಪ ಏನು ಸರಿ ಏನು ತಪ್ಪೇನೋಕ್ಕಿಂತ ಹೆಚ್ಚಾಗಿ ನಾನು ಯಾರು, ಇದರಲ್ಲಿ ನಾನು ಯಾರು ಅನ್ನೋ ಪ್ರಶ್ನೆ ಸ್ವಾಭಾವಿಕವಾಗಿ ನಿಮಗೆ ಬರುತ್ತೆ. ನಾನು ಅನ್ನುವುದ್ರ ಬಗ್ಗೆಯೇ ಮೊದಲೊಂದು ಕಲ್ಪನೆ ಇತ್ತು, ಇಂಥವ್ರ ಮನೆ ತಂದವನು, ಅಂಥವ್ರ ಮಗ ನಾನು, ಅಯ್ಯೋ ಕೇಳಬೇಡಿ ಇತ್ಯಾದಿಯಾಗಿ ಅದೆಲ್ಲ ಇರಲಿ, ಅದು ತನ್ನ ಪಾಡಿಗಿರಲಿ ಒಂದು ಕಡೆ. ಆದರೆ ಮೂಲಭೂತವಾಗಿ ನಾನು ಯಾರು, ಇಂಥ ವರ್ಷಕ್ಕೆ ಹುಟ್ಟಿದೆ, ಇಷ್ಟು ವಯಸ್ಸಾಯ್ತು, ಈಗ ಇನ್ನೊಂದಿಷ್ಟು ವರ್ಷಕ್ಕೆ ಎಲ್ಲರೂ ಹೋದಾಗೆ ಹೋಗೋದೆ, ಮತ್ತೇನಿಲ್ಲ.
ಆದರೆ ಈ ಥರ ಹುಟ್ಟಿ ಬೆಳೆದು ಒಂದಿನ ಹೋಗುವಂತಹ ಈ ವ್ಯಕ್ತಿತ್ವದ ಹಿಂದೆ ಇನ್ನೇನಾದರೂ ಸತ್ಯ ಇದೆಯೋ ನನ್ನ ಅಸ್ತಿತ್ವಕ್ಕೆ ಅಂತ ಪ್ರಶ್ನೆ ನಿಮಗೆ ಸ್ವಾಭಾವಿಕವಾಗಿ ಬರುತ್ತೆ. ಅದು ಎಷ್ಟು ಮಟ್ಟಿಗೆ ಸ್ವಾಭಾವಿಕವಾಗಿ ನಿಮ್ಮೊಳಗಿಂದ ಬರುತ್ತೆಯೋ ಅಷ್ಟರ ಮಟ್ಟಿಗೆ ಅದರ ಬಲ ಹೆಚ್ಚು. ಯಾಕಂದರೆ ಇಲ್ವಾದ್ರೆ ಅದು ಪುಸ್ತಕದ ಜ್ಞಾನ. ಪುಸ್ತಕದ ಜ್ಞಾನ ಸಹಾಯಕ, ಆದರೆ ಅದರಲ್ಲಿ ಅಷ್ಟೊಂದು ಬಲ ಇರೋದಿಲ್ಲ. ನಿಮ್ಮೊಳಗಿಂದೇ ಆ ಪ್ರಶ್ನೆ ಬಂದಾಗ ಅದರ ಬಲವೇ ಭಾಳ ವಿಶೇಷವಾದದ್ದು. ಈ ಪ್ರಕಾರವಾಗಿ ವಿಷಯಾಸಕ್ತಿಯನ್ನೇ ತಿಳಿದವರು ಹೇಳ್ತಾರೆ, ಅದು ಈ ಅವಿದ್ಯಾ ಭೂಮಿಯನ್ನು ಪೋಷಿಸ್ತದೆ. ಹೇಗೆ? ಪರಿಶೀಲನೆಯಿಂದ, ಬರೇ ನಿರ್ಧಾರ ಮಾಡೋದ್ರಿಂದಂತಲ್ಲ. ನಾಟ್ ಬೈ ಡಿಸೈಡಿಂಗ್ ಓವರ್ ನೈಟ್. ಆಯ್ತಪ್ಪ ಸ್ವಾಮಿಗಳೇ, ನೀವು ಹೇಳಿದ್ರಲ್ಲ ವಿಷಯಾಸಕ್ತಿ ಇರಬಾರ್ದಂತ, ನಾಳೆಯಿಂದ ನಾನು ವಿಷಯಾಸಕ್ತಿ ಬಿಟ್ಬಿಡ್ತೀನಿ. ಹಾಗೆ ನಿರ್ಧಾರ ಮಾಡೋದ್ರಿಂದ ಹೋಗ್ತೀರ ನೀವು, ಒಂದು 10 ಹೆಜ್ಜೆ ಹೋಗ್ಬೋದು. ಅದರ ನಂತರ ಮೊದಲಿನ ಹಾಗೆ ನಾಯಿ ಬಾಲ ಡೊಂಕು ಅನ್ನೋ ಹಾಗಾಗ್ಬಿಡುತ್ತೆ. ಪರಿಶೀಲನೆ ಮುಂಡಕೋಪನಿಷತ್ನಲ್ಲಿ ಆದ್ದರಿಂದ ಹೇಳಿದೆ, ಪರೀಕ್ಷ್ಯ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣೋ ನಿರ್ವೇದಮಾಯಾತ್. ಒಂದು ಮಂತ್ರ ಇದೆ, ಅಲ್ಲಿ ಲೋಕಾನ್ ಪರೀಕ್ಷ್ಯ, ಅದು ವೈದಿಕ ಭಾಷೆಯಲ್ಲಿ ಹೇಳಿದ್ದಾರೆ. ಅಲ್ಲಿ ಲೋಕ ಶಬ್ದಕ್ಕೆ ಕರ್ಮಫಲ ಅಂತ ಹೆಸರು, ಕರ್ಮಫಲ ಅಂತ ಅರ್ಥ. ಕರ್ಮಫಲಗಳನ್ನು, ಯಾಕಂದರೆ ಬದುಕಿನಲ್ಲಿ ನಾವು ಮಾಡಬಹುದಾದ ಕರ್ಮಗಳು ಸಾವಿರಾರಿವೆ. ಇದು ಮಾಡ್ಬೋದು, ಅದು ಮಾಡ್ಬೋದು, ಅಲ್ಲಿ ಹೋಗಿ ಅದು ಮಾಡ್ಬೋದು, ಇಲ್ಲಿ ಹೋಗಿ ಇದು ಮಾಡ್ಬೋದು, ಒಂದ ಎರಡ ಕೊನೆಯೇ ಇಲ್ಲ ಅದಕ್ಕೆ. ನಾವು ಮಾಡಬಹುದಾದ ಕರ್ಮಗಳು ಅನಂತವಾಗಿವೆ ಬದುಕಿನಲ್ಲಿ. ಆದ್ದರಿಂದ ಮನುಷ್ಯ ಸಾಯೋ ಹೊತ್ತಿಗೆ ಕೂಡ ಅತೃಪ್ತಿಯಿಂದ ಸಾಯ್ತಾನೆ. ಅಯ್ಯೋ, ಇನ್ನೊಂದು ಮಾಡಬೇಕಿತ್ತು ನನಗೆ, ಹೋಗಬೇಕಾ ಈಗ ಅಂತ. ಯಾರಿಗೂ ಹೋಗ್ಲಿಕ್ಕೆ ಮನಸ್ಸಿಲ್ಲ, ಯಾಕಂದರೆ ಮಾಡಿದಷ್ಟು ಮತ್ತಷ್ಟಿದೆ. ಒಂದು ವೇಳೆ ಸೋತ್ರೆ ಆಗ ಜಿದ್ದು, ಇನ್ನೊಂದು ಸರಿ ಟ್ರೈ ಮಾಡ್ತೀನಿ ಗೆಲ್ತೀನಿ ಅಂತ. ಗೆದ್ದರೆ ಆಗ ಲೋಭ, ಇಷ್ಟೆಲ್ಲ ನಾನು ಮಾಡಿದ್ದೀನಿ, ಇನ್ನೂ ಒಂದು ಸ್ವಲ್ಪ ಗಳಿಸಿದರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ. ನಮ್ಮ ಅಪ್ಪ ಅಮ್ಮನ ಕಾಲದಲ್ಲಿ ನಮಗೆ 1 ಸ್ಕ್ವೇರ್ ಫುಟ್ ಜಾಗ ಇರಲಿಲ್ಲ. ನನ್ನ ಹತ್ರ ಈಗ ಡೆಲ್ಲಿಯಲ್ಲಿ, ಬೊಂಬಾಯಲ್ಲಿ, ಬೆಂಗಳೂರಲ್ಲಿ, ಆಮೇಲೆ ವಿದೇಶದಲ್ಲೂ ಕೂಡ ಎಲ್ಲ ಒಟ್ಟು ಸೇರಿಸಿದರೆ 800 ಎಕರೆ ಜಾಗ ಇದೆ ಅಂತ ಒಬ್ಬ ಹೇಳ್ಕೊಂಡವನು. ಅದನ್ನು ಸ್ವಲ್ಪ 1000ಕ್ಕೆ ಮುಟ್ಟಿಸಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ಲ. ಯಮಧರ್ಮರಾಜ ಸ್ವಲ್ಪ ಕಾಯಬಾರ್ದೆ, 800 ಎಕರೆಯಿಂದ ನಾನು 1000 ಎಕರೆ ಮಾಡಿ ಆಗ ಯಮಧರ್ಮರಾಜ ಬಂದರೆ ಸರಿಯಪ್ಪ ಬರ್ತೀನಿ ಅಂತ ಹೇಳ್ತಿದ್ದೆ. 200 ಎಕರೆ ಮಿಕ್ಕಿದೆ. ಈ ಪ್ರಕಾರವಾಗಿ ನೀವು ನಾವು, ಕೆಲವರಿಗೆ ಭೂಮಿ ಮೇಲೆ ಆಸೆ, ಇನ್ನು ಕೆಲವರಿಗೆ ಮತ್ತೊಂದು ಆಸೆ. ನಮ್ಮಂಥ ವಿದ್ವಾಂಸರಿಗೆ ಪುಸ್ತಕ ಬರೆಯುವ ಆಸೆ. 7 ಪುಸ್ತಕ ಬರೆದೆ, 10 ಬರೆದು ಹಾಯ್ಬೇಕಂತಿದ್ದೆ ನಾನು. ಯಮ ಬಂದುಬಿಟ್ಟ. ಯಮ ಬಂದಾಗ ಇನ್ನು 3 ಪುಸ್ತಕ ಬರೀಲಿಕ್ಕೆ ನಂಗೆ ಸಮಯ ಕೊಡಪ್ಪ ಅಂತ ನಾವು ಕೇಳಿಯವು. ಒಟ್ಟಾದರೆ ಒಬ್ಬೊಬ್ಬರಿಗೆ ಒಂದೊಂದು ಆಸೆ ಇರುತ್ತೆ. ಈ ಪ್ರಕಾರವಾಗಿ ಬಹಿರ್ಮುಖತೆ ನಮ್ಮಲ್ಲಿರುತ್ತೆ. ಆದರೆ ಅದನ್ನು ಪ್ರಶ್ನಿಸಿಕೊಂಡು ನಾನು ಯಾರು ಅಂತ ಕೇಳಿದರೆ ವಿಷಯಾಸಕ್ತಿಯನ್ನು ಪರಿಶೀಲಿಸಬೇಕು. ಇದು ಏನಿದು ಹನುಮಂತನ ಬಾಲದ ಥರ ಹೋಗ್ತಾ ಇದೆಯಲ್ಲ, ಅದು ಆಸೆ ಇರಲಿ, ದ್ವೇಷ ಇರಲಿ, ಎಲ್ಲದೂ ಅಷ್ಟೇ. ಪ್ರತಿಯೊಂದರಲ್ಲೂ ಕೂಡ ನಿಲ್ಲದೆ ಅನವರತವಾಗಿ ಸಾಗುವಂಥದ್ದೇ ಅವಿದ್ಯಾಭೂಮಿಯ ಸಂಸಾರದ ಲಕ್ಷಣ. ನಾವು ವಿಸ್ತಾರವಾಗಿ ನೋಡಲು ಹೊರಟಿರುವಂತಹ ಒಂದು ಉಪನಿಷತ್ ಭಾಗದಲ್ಲಿ ಈ ಪರಿಶೀಲನೆಗೆ ಎಕ್ಸಾಮಿನಿಂಗ್ ಈ ಪರಿಶೀಲನೆಗೆ ಅನುವುಗೊಳಿಸುವಂಥ ರೀತಿ ವಿಚಾರ ಇಲ್ಲಿ ಕೊಟ್ಟಿದ್ದಾರೆ. ಇದರಲ್ಲಿ 5 ನೋಡಿ, ಪ್ರಕರಣ ಗ್ರಂಥಗಳಲ್ಲಿ ಕೋಶ ಅಂತೇವೆ. ಪ್ರಕರಣ ಗ್ರಂಥ ಅಂದರೆ ಏನು? ಆತ್ಮಬೋಧವೋ, ವಿವೇಕ ಚೂಡಾಮಣಿಯೋ, ತತ್ವಬೋಧವೋ, ವೇದಾಂತ ಸಾರವೋ, ಹಲವಾರಿವೆ. ಶಂಕರಾಚಾರ್ಯರು ಬರೆದು ಮಾತ್ರ ಅಲ್ಲ, ಆಮೇಲೆ ವಿದ್ಯಾರಣ್ಯರು ಪಂಚದಶಿ ಅಂತ ಬರೆದರು. ಪಂಚದಶ ಅಂದರೆ 15 ಅಧ್ಯಾಯಗಳಿರುವಂಥ ಒಂದು ಗ್ರಂಥ ಪಂಚದಶಿ. ಒಬ್ಬರು ಸ್ವಾಮಿ ಸದಾನಂದರು ವೇದಾಂತ ಸಾರ ಅಂತ ಬರೆದರು. ಆಮೇಲೆ ಯಾರು ಲಕ್ಷ್ಮೀಧರ ಕವಿ ಅನ್ನುವರು ಅದ್ವೈತ ಮಕರಂದ ಅಂತ ಬರೆದರು. ಆಮೇಲೆ ಇತ್ತೀಚೆಗೆ ವಿವೇಕಾನಂದರು, ಚಿನ್ಮಯಾನಂದರು ಅಥವಾ ರಾಮಕೃಷ್ಣ ಮಿಷನ್ನಿನ ಒಳ್ಳೊಳ್ಳೆಯ ವಿದ್ವಾಂಸ ಸ್ವಾಮಿಗಳೆಲ್ಲ ಹಲವಾರು ತಮ್ಮ ಪುಸ್ತಕಗಳು ಬರೆದಿದ್ದಾರೆ. ಈಗಂತೂ ಇಂಟರ್ನೆಟ್ ಏಜ್,
ಈಗ ಸ್ವಾಮಿ ಸರ್ವಪ್ರಿಯಾನಂದ ಇತ್ಯಾದಿ ಒಳ್ಳೊಳ್ಳೆ ವಿದ್ವಾಂಸರು ಯೂಟ್ಯೂಬ್ನಲ್ಲಿ ಘಂಟಾಘೋಷವಾಗಿ ವೇದಾಂತವನ್ನು ಸಾರ್ತಾ ಇದ್ದಾರೆ. ಅದೇನೇ ಇರಲಿ, ಇವುಗಳಲ್ಲೆಲ್ಲ ನಾನು ಹೇಳ ಹೊರಟಿದ್ದೇನೆಂದರೆ, ಕೋಶ ಶಬ್ದ ಬರುತ್ತೆ. ಕೋಶ ಅಂದ್ರೇನು? ಒಂದು ಖಡ್ಗವನ್ನು ಅದು ಯಾವುದರಲ್ಲಿ ಇಡ್ತೇವೋ ಅದು ಕೋಶ. ಕನ್ನಡದಲ್ಲಿ ಇನ್ನೊಂದು ಶಬ್ದ ಇದೆಯಲ್ಲ, ಒರೆ. ಹಾಂ, ರೈಟ್. ಅದ್ರ ಬಗ್ಗೆ ಸ್ವಲ್ಪ, ಹೇಗೆ ಖಡ್ಗವನ್ನು ಅದರ ಒರೆಯಲ್ಲಿಡ್ತೇವೋ ಆ ಪ್ರಕಾರವಾಗಿ ಇದೊಂದು ಕಲ್ಪನೆ. ಇದ್ರ ಬಗ್ಗೆ ಸ್ವಲ್ಪ ಗಂಭೀರವಾದ ಮಾತು ಹೇಳಲಿಕ್ಕಿದೆ. ಕಲ್ಪನೆ ಶಬ್ದವನ್ನು ನಾನು ಯಾಕೆ ಉಪಯೋಗಿಸಿದೆ ಅಂತ ಇನ್ನೊಂದು 5 ನಿಮಿಷದಲ್ಲಿ ಸ್ಪಷ್ಟಪಡಿಸ್ತೀನಿ. ಹೇಗೆ ಖಡ್ಗವನ್ನು ಒಂದು ಅದರ ಒರೆಯಲ್ಲಿಡ್ತೇವೋ ಆ ಪ್ರಕಾರ ಹೇಳುವ ರೀತಿಯಲ್ಲಿ ಆತ್ಮತತ್ವವು ಈ ಒಂದೊಂದು ಕೋಶಗಳಲ್ಲಿ, ಒಟ್ಟು 5 ಕೋಶಗಳು, ಖಡ್ಗಕ್ಕೆ ಒಂದೇ ಒರೆ, ಇದು ಒಂದರಲ್ಲಿ ಇನ್ನೊಂದು, ಅದು ಮತ್ತೊಂದರಲ್ಲಿ, ಅದು ಮತ್ತೊಂದರಲ್ಲಿ, ಅದು ಮತ್ತೊಂದರಲ್ಲಿ, ಬಹಳ ಎಲ್ಲಕ್ಕಿಂತಲೂ ಹೊರಗಿರುವಂಥದ್ದು ಅನ್ನಮಯ ಕೋಶ. ಅದನ್ನು ನೀವು ಕಳಚಿದ್ರೆ, ಅದು ತೆಗೆದು ಆ ಕಡೆ ಇಟ್ಬಿಟ್ರಿ, ಎಲ್ಲ ಇನ್ನೊಂದು ಕೋಶ ಇದೆಯಲ್ಲ, ಇದು ಯಾವುದಿದು? ಪ್ರಾಣಮಯ ಕೋಶ. ಆಗಲಪ್ಪ, ತಾಳ್ಮೆಯಿಂದ ನೀವು ಅದನ್ನೂ ತೆಗೆದ್ರಿ. 3ನೇ ಕೋಶ ಮನೋಮಯ ಕೋಶ, ಶಿವ ಅದನ್ನೂ ಎತ್ತಿದ್ರಿ. 4ನೇದು ವಿಜ್ಞಾನಮಯ ಕೋಶ, ಅದನ್ನೂ ತೆಗೆದ್ರಿ. 5ನೇದು ಕೊನೆಯದು, ಆಮೆಗಳ ಕೆಳಗೆ ಆಮೆ ಥರ ಆಗೋಲ್ಲ ಇಲ್ಲಿ, 5ನೇ ಕೋಶ ಕೊನೆಯದು. 5ನೇದು ಆನಂದಮಯ ಕೋಶ. ಅದನ್ನು ತೆಗೆದಾಗ ಆತ್ಮದ ದರ್ಶನ ಆಗತ್ತೆ ಅಂತ ಇಲ್ಲಿ ಹೇಳ್ತಾರೆ. ಆದರೆ ಇವಾಗಲೇ ಹೇಳಿಬಿಡ್ತೀನಿ, ಕೋಶ ಶಬ್ದ ಪ್ರಕರಣ ಗ್ರಂಥಗಳಲ್ಲಿ ಪ್ರಚಲಿತವಾಗಿದೆ. ಆದರೆ ಮೂಲವಾದಂತಹ ವೈದಿಕ ಭಾಗವಾದಂತಹ, ಹೇಗೆ ಶ್ರೀರಾಮ ಅವರು ಹೇಳಿದರು, ಕೃಷ್ಣ ಯಜುರ್ವೇದದ್ದು, ಅದರ ಇನ್ನೊಂದು ಉಪಾಖ್ಯಾನದ ಪ್ರಕಾರ ಶುಕ್ಲ ಯಜುರ್ವೇದದಲ್ಲೂ ಅದನ್ನು ಸೇರಿಸಬಹುದು. ಈಶಾವಾಸ್ಯ ಮತ್ತು ಬೃಹದಾರಣ್ಯಕವನ್ನು ಹೇಗೆ ಸೇರಿಸ್ತೇವೋ ಶುಕ್ಲ ಯಜುರ್ವೇದದಲ್ಲಿ. ಒಟ್ಟಾದರೆ ಇದು ಯಜುರ್ವೇದದ, ಇದು ಉಪನಿಷತ್, ಯಜುರ್ವೇದದ ಭಾಗ, ಯಜುರ್ವೇದದ ಅಂಗ, ಅದರಲ್ಲಿರುವ ಕೆಲವು ಅಧ್ಯಾಯಗಳು ಇರಲಿ. ಇದರಲ್ಲಿ ಮೂಲವಾದಂತಹ ಈ ವೈದಿಕ ಭಾಗವಾದಂತಹ ತೈತ್ರೇಯ ಉಪನಿಷತ್ನಲ್ಲಿ ಕೋಶ ಶಬ್ದ ಇಲ್ಲ. ಅದು ಕೋಶ ಶಬ್ದದ ಬದಲು ಆತ್ಮ ಶಬ್ದ ಇರುವುದು ಇನ್ನಷ್ಟು ವಿಚಾರ ಪ್ರಚೋದಕ, ಇನ್ನಷ್ಟು ವಿಚಾರವನ್ನು ಉತ್ಪಾದನೆ ಮಾಡುವಂಥದ್ದು. ಆತ್ಮ ಶಬ್ದದಿಂದ ನಮಗೆಲ್ಲರಿಗೂ ಗೊತ್ತಿರುವಂತಹ ಅರ್ಥ ನಾನು ಅಂತ. ಇಲ್ಲಿ ನಾಳೆ ಆ ವಾಕ್ಯಗಳನ್ನು ಉದಾಹರಿಸ್ತೀನಿ. ಪುನಃ ಬರುತ್ತೆ. ಅನ್ಯೋಂತರ ಆತ್ಮ ಪ್ರಾಣಮಯ, ಅನ್ಯೋಂತರ ಆತ್ಮ ಮನೋಮಯ, ಅನ್ಯೋಂತರ ಆತ್ಮ ವಿಜ್ಞಾನಮಯ, ಅನ್ಯೋಂತರ ಆತ್ಮ. ಅನ್ಯೋಂತರ ಅಂದರೆ ಏನು? ಅನ್ಯ ಮತ್ತೊಂದು, ಅಂತರಹ ಮತ್ತು ಒಳಗಿರೋದು. ಹೊರಗಿನ ತೆಗೆದ್ರಿ, ಅರೆ ಇನ್ನೊಂದಿದೆ, ಇನ್ನೊಂದು ಸಂಸ್ಕೃತದಲ್ಲಿ ಅನ್ಯ, ಅದು ಹೊರಗಿಂದಕ್ಕೆ ಹೋಲಿಸಿದರೆ ಒಳಗೆ, ಇನ್ನೂ ಒಳಗಿದೆ. ಸೊ ಅನ್ಯ ಅಂತರಹ, ಅನ್ಯ ಅಂತರಹ, ಮತ್ತೊಂದು ಮತ್ತು ಒಳಗೆ. ಅನ್ಯೋಂತರ ಕೋಶ ಶಬ್ದ ಇಲ್ಲ ಇಲ್ಲಿ. ಅದು ಪ್ರಕರಣ ಗ್ರಂಥದಲ್ಲಿ ಇನ್ನೊಂದು ದೃಷ್ಟಾಂತವನ್ನು ಉಪಯೋಗಿಸ್ಕೊಂಡು ಮಾಡಿದರು ಜನರು, ತಪ್ಪಿಲ್ಲ. ಆದರೆ ಆತ್ಮ, ನಮ್ಮ ಬಗ್ಗೆ ನಾವು ಒಂದು ಭಾವನೆ ಹೊಂದಿದ್ದೀವಿ, ಬಹಳ ಕಷ್ಟಪಟ್ಟು ಅಂದರೆ ವಿವೇಚನೆಯಿಂದ, ಬಹಳ ವಿವೇಕವನ್ನು ಉಪಯೋಗಿಸಿ, ಬಹಳಷ್ಟು ವೈರಾಗ್ಯವನ್ನು ತಾಳಿ, ಅಬ್ಬಾ ಹರ ಹರ ಮಹಾದೇವ ಅಂತ ಒಂದನ್ನು ಕಳಿಸಿದ್ವಿ. ಆಯ್ತಪ್ಪ, ನನಗೆ ಇವಾಗ ಆ ದುರಭಿಮಾನ ಇಲ್ಲ ಅಥವಾ ಈ ಆಸಕ್ತಿ ಇಲ್ಲ, ಅದೆಲ್ಲ ಬಿಟ್ಬಿಟ್ಟೆ. ನನ್ನ ವ್ಯಾಪಾರ ಮಗನಿಗೆ ಕೊಟ್ಬಿಟ್ಟೆ, ನನ್ನ ವ್ಯವಹಾರ ನನ್ನ ಮಗಳಿಗೆ ಕೊಟ್ಬಿಟ್ಟೆ, ಈಗ ಅವರೆಲ್ಲ ನಡೆಸ್ತಿದ್ದಾರೆ, ನಾನು ಅಲ್ಲಿಲ್ಲಪ್ಪ ಅಂತ. ಅಲ್ಲಿ ನಿಜವಾಗಿ ಕೊಡಿ ಅಥವಾ ಕೊಡದೇನು ಮನಸ್ಸಿನಲ್ಲಿ ಆ ಒಂದು ಅಭಿಮಾನ ತ್ಯಾಗ ಮಾಡಿದರೆ ಅದೇ ಬೇಕಾಗಿರೋದು. ಹೇಳಿದ್ನಲ್ಲ, ಪೆನ್ಸಿಲನ್ನು ನೀರಿಂದ ಹೊರ ತೆಗಿಬೇಕಾಗಿಲ್ಲ, ನೀರಲ್ಲಿದ್ದಾಗಲೇ ಅದು ಓರೆ ಇಲ್ಲ, ಅದು ಬಾಗಿಲ್ಲ ಅಂತ ತಿಳ್ಕೊಂಡ್ರೆ ಮುಗಿದೋಯ್ತು ಕೆಲಸ. ಆ ಪ್ರಕಾರವಾಗಿ ನಾವುಗಳು ಯಾವುದೋ ಹುದ್ದೆಯಲ್ಲಿರಬಹುದು, ಯಾವುದೋ ಸ್ಥಾನದಲ್ಲಿರಬಹುದು, ವ್ಯವಹಾರ ವಹಿವಾಟು ನಡೀತಿರಬಹುದು, ಆದರೆ ಅಂತರಂಗದಲ್ಲಿ ಬಿಟ್ಟುಬಿಟ್ರೆ ಒಂದು ತಪ್ಪು ಗ್ರಹಿಕೆ, ನಾನು
ನಾನು ಅನ್ನುವುದರ ಒಂದು ರೂಪ, ಒಂದು ಪ್ರಕಾರವನ್ನು ಬಿಟ್ವಿ. ಅನ್ಯಃ ಅಂತರಃ, ಇನ್ನೊಂದಿದೆ, ಒಳಗಿದೆ. ಹೊಸ ಒಂದು ಅಭಿಮಾನ ವಲಯ, ಎ ಝೋನ್ ಆಫ್ ಐಡೆಂಟಿಫಿಕೇಷನ್, ಎನ್ ಏರಿಯಾ ಆಫ್ ಅಟ್ಯಾಚ್ಮೆಂಟ್ ಇನ್ನೊಂದು ಪ್ರಕಟವಾಗ್ತದೆ. ಹೊಸದಾಗಿ ಬಂದದ್ದಲ್ಲ, ಅದು ಇತ್ತು ಒಳಗೆ. ಮೊದಲು ಆ ಹೊರಗಿಂದ ಗಲಾಟೆ ಹೆಚ್ಚಿದ್ದರಿಂದ ಒಳಗಿಂದ ಸ್ವಲ್ಪ ಶಾಂತ ಇತ್ತು. ಹೊರಗಿಂದ ನಾವು ಕಳಿಸಿದ್ವಲ್ಲ, ಇದು ತನ್ನ ಸರದಿ, ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅನ್ನೋ ಹಾಗೆ. ಇಂಗ್ಲೀಷ್ನಲ್ಲಿ ಅತ್ತೆಯೂ ಇಲ್ಲ ಸೊಸೆಯೂ ಇಲ್ಲ. ಎವ್ರಿ ಡಾಗ್ ಹ್ಯಾಸ್ ಇಸ್ ಡೇ ಅಂತಾರೆ. ಅದ್ಯಾಕೋ ನಮ್ಮಲ್ಲಿ ಅತ್ತೆ ಸೊಸೆ ಬಂತು, ಇಂಗ್ಲೀಷ್ನಲ್ಲಿ ಎವ್ರಿ ಡಾಗ್ ಹ್ಯಾಸ್ ಇಸ್ ಡೇ. ಸೊ ಅನ್ನಮಯ ಆತ್ಮ ಹ್ಯಾಸ್ ಹಿಸ್ ಡೇ, ಪ್ರಾಣಮಯ ಆತ್ಮ ಹ್ಯಾಸ್ ಹಿಸ್ ಡೇ. ಅದೇ ಥರ ಮನೋಮಯ, ವಿಜ್ಞಾನಮಯ ಮತ್ತು ಆನಂದಮಯಗಳು ಕೂಡ ಅವುಗಳಿಗೆ ಅವುಗಳದ್ದೇ ಸಮಯ ಸಿಗುತ್ತೆ. ಆಗ ಥಳಿಸ್ತವೆ ನಮ್ಮನ್ನು, ಹೊಡಿತವೆ ನಮ್ಮನ್ನು, ಎಳೆದು ಹಾಕ್ತವೆ ನಮ್ಮನ್ನು. ಅನ್ಯೋಂತರ ಆತ್ಮ ಪ್ರಾಣಮಯ, ಅನ್ಯೋಂತರ ಆತ್ಮ ಅಂತ ಹಾಗೆ ಬರುತ್ತೆ. ಆಮೇಲೆ ಅದೆಲ್ಲದೂ ಆದ ನಂತರ ಈ ಆನಂದಮಯಕ್ಕೂ ಒಳಗಿರುವಂಥದ್ದು, ಒಳಗೆ ಅಂತ ಶಬ್ದ ಬರೋದಿಲ್ಲ ಅಲ್ಲಿ, ಆಧಾರವಾಗಿರುವಂಥದ್ದು ಬ್ರಹ್ಮ ಪುಚ್ಛಂ ಪ್ರತಿಷ್ಠಾ ಅಂತ ಒಂದು ಮಾತು ಬರುತ್ತೆ. ಈ ಅಂತಿಮ ತತ್ವ ಹೇಗಂತ ಹೇಳಿದರೆ ಅದು ಬ್ರಹ್ಮ. ಆ ಬ್ರಹ್ಮವು ಈ ಆನಂದಮಯ ಕೋಶಕ್ಕೆ ಪುಚ್ಛ, ಅಂದರೆ ಇಲ್ಲಿ ಪುಚ್ಛ ಅಂದರೆ ಬಾಲಕ್ಕಿಂತ ಹೆಚ್ಚಾಗಿ ಆಧಾರ ಅಂತ ಅರ್ಥದಲ್ಲಿ, ಸಂದರ್ಭಕ್ಕನುಸಾರವಾಗಿ ಅದ್ರ ಮೇಲೆ ಇದು ನಿಂತಿದೆ. ಇವಾಗ ಒಂದು ವಿಷಯ ಹೇಳಿ ಇವತ್ತಿನ ಉಪನ್ಯಾಸನ ಸಮಾಪ್ತಗೊಳಿಸೋಣ ಅಂತ. ಯಾಕಂದರೆ ನಾನು ಪ್ರಾಮಿಸ್ ಮಾಡಿದ್ದೆ 5 ನಿಮಿಷದ ಹಿಂದೆ, 5 ನಿಮಿಷದಲ್ಲಿ ಈ ವಿಷಯ ಹೇಳ್ತೀನಿ ಅಂತ. ಕಲ್ಪನೆ, ಈ ಖಡ್ಗ ಮತ್ತು ಅದರ ಹೊರೆ, ಇಲ್ಲಿ 5 ಹೊರೆಗಳು, ಒಂದರ ಮೇಲೆ ಒಂದು, ಇನ್ನೊಂದರ ಮೇಲೆ ಮತ್ತೊಂದು. ಇದು ಕಲ್ಪನಾ ಮಾತ್ರ ಅನ್ನೋದನ್ನು ಸ್ವಲ್ಪ ಸ್ಪಷ್ಟಪಡಿಸಬೇಕು. ಯಾಕಂದರೆ ನಮ್ಮಲ್ಲಿ ಯಾರೂ ಕೂಡ ಸತ್ಯವಾಗಿಯೂ ಆತ್ಮತತ್ವವು ಸೂಕ್ಷ್ಮವಾದದ್ದು, ಇದೆಲ್ಲ ಕೋಶಗಳ ಒಳಗೆ, ಇದೆಲ್ಲ ಆತ್ಮಗಳ ಒಳಗೆ ಕೂತಿದೆ, ಅದು ಒಳಗಿದೆ, ಇವೆಲ್ಲ ಹೊರಗಿದೆ ಅಂತ ಭಾವಿಸ್ತಕ್ಕದ್ದಲ್ಲ. ಯಾಕಂದರೆ ಅದು ಸತ್ಯವಾಗಿಯೂ ಅದು ಒಳಗಿದೆ, ಇವೆಲ್ಲ ಹೊರಗಿದೆ ಅಂದರೆ ಆತ್ಮವನ್ನು ನೀವು ದೇಶದ ಅಂತರ್ಗತ ಮಾಡಿದ್ರಿ. ಆತ್ಮತತ್ವ ನಿಮ್ಮ ಸತ್ಯ, ನಿಮ್ಮ ಇರುವಿಕೆಯ ಸತ್ಯ, ಅದು ದೇಶ ಕಾಲ ಕಾರ್ಯಕಾರಣ ಭಾವಕ್ಕೆ ಒಳಪಟ್ಟದ್ದಲ್ಲ, ಅದು ಅನಂತವಾದದ್ದು. ನಾವು ಹೇಳ್ತಿರುವುದಲ್ಲ, ಉಪನಿಷತ್ನಲ್ಲಿ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತಿದೆ. ಅದಕ್ಕೆ ಯಾವ ಹಂತವೂ ಇಲ್ಲ, ಅದನ್ನು ನೀವು ಒಳಗೆ ಕೂಡಿಸೋಕ್ಕೆ ಸಾಧ್ಯ ಇಲ್ಲ. ಅದು ಒಳಗೂ ಇದೆ, ಹೊರಗೂ ಇದೆ, ಮೇಲೂ ಇದೆ, ಕೆಳಗೂ ಇದೆ. ಆ ಪ್ರಕಾರವಾಗಿ ಮಂತ್ರಗಳೂ ಇವೆ ಬೇರೆ ಬೇರೆ ಉಪನಿಷತ್ನಲ್ಲಿ. ಆದರೆ ನಿಮ್ಮಲ್ಲಿ ಕೆಲವರು ಹೇಳ್ಬೋದು, ಇದೇ ತೊಂದರೆ ನೋಡಿ. ಒಂದು ಕಡೆ ಬಹಳ ಉಚ್ಚ ಸ್ವರದಲ್ಲಿ ಹೇಳ್ತಾರೆ ಅದು ಹೊರಗೂ ಇದೆ ಒಳಗೂ ಇದೆ ಅಂತ. ಮುಂದಿನ ಪುಟದಲ್ಲಿ ಅಥವಾ ಮುಂದಿನ ಮಂತ್ರದಲ್ಲಿ ಇದು 5 ಆತ್ಮಗಳ ಒಳಗಿರುವಂಥ ಸತ್ಯವಾದ ಆತ್ಮ, 5 ಸುಳ್ಳಾತ್ಮಗಳು ಅಥವಾ 5 ಕೋಶಗಳಂತೆ. ಇದು ಯಾಕೆ? ಇದನ್ನು ಪುನಃ ಶಂಕರಾಚಾರ್ಯರನ್ನು ಉದಾಹರಿಸುತ್ತಾ ಹೇಳ್ತೀನಿ. ಇದೊಂದು ವೇದಾಂತದ ಪ್ರಕ್ರಿಯೆ. ಒಂದು ಆ ಜ್ಞಾನವನ್ನು ಪ್ರಕಟಪಡಿಸುವಂತಹ, ಗುರು ಶಿಷ್ಯನಿಗೆ ತಿಳಿಸುವಂತಹ ಒಂದು ವಿಧಾನ, ಪ್ರಕ್ರಿಯೆ. ಇದು ಬಹಳ ಮೂಲಭೂತವಾದ ಪ್ರಕ್ರಿಯೆ. ಇದನ್ನು ಆಧರಿಸ್ಕೊಂಡು 25 ಬೇರೆ ಪ್ರಕ್ರಿಯೆಗಳಿವೆ, ಅದು ಬಿಡಿ. ಮೂಲಭೂತವಾದ ಪ್ರಕ್ರಿಯೆ ಏನಂತ ಹೇಳಿದರೆ ಮೆಥಡ್ ಆಫ್ ಟೀಚಿಂಗ್, ಮೆಥಡಾಲಜಿ, ಎ ವೇ ಟು ಕನ್ವೆ ವಾಟ್ ಈಸ್ ಅದರ್ವೈಸ್ ಡಿಫಿಕಲ್ಟ್ ಟು ಕನ್ವೆ. ಯಾವುದನ್ನು ತಿಳಿಸುವುದು ಬಲು ಕಷ್ಟವೋ ಅದನ್ನು ಇಲ್ಲಿ ತಿಳಿಸಲಾಗ್ತದೆ. ಅಫ್ಕೋರ್ಸ್ ಆ್ಯಸ್ ಫಾರ್ ಆ್ಯಸ್ ವರ್ಡ್ಸ್ ಕ್ಯಾನ್ ಗೋ. ಇಲ್ಲೂ ಕೂಡ ವಿ ಡೋಂಟ್ ಕ್ಲೈಮ್ ದ್ಯಾಟ್ ಶಬ್ದಗಳ ಮೂಲಕ ನಿಮ್ಮನ್ನು ಸತ್ಯದವರೆಗೆ ಕರ್ಕೊಂಡು ಹೋಗ್ಬೋದು ಅಂತ, ಸಾಧ್ಯವೇ ಇಲ್ಲ. ಅದನ್ನು ಹಲವಾರು ಕಡೆ ಸ್ಪಷ್ಟ ಮಾಡಿದ್ದಾರೆ. ಪ್ರಕ್ರಿಯೆ, ಈ ಪ್ರಕ್ರಿಯೆಗೆ ಹೆಸರು ಅಧ್ಯಾರೋಪ ಮತ್ತು ಅಪವಾದ ಅಂತ. ಅಧ್ಯಾರೋಪ ಅಂದರೆ ಬೇಕಂತಲೇ ಗೊತ್ತಿದ್ದು ಒಂದು ಚೌಕಟ್ಟು ಹಾಕೋದು. ಹೇಗೆ? ಬೇರೆ ದೃಷ್ಟಾಂತ ಯಾಕೆ? 5 ಆತ್ಮಗಳ ಬಗ್ಗೆ ಮಾತಾಡೋದು.
ಅನ್ನಮಯ ಆತ್ಮ, ಅದರೊಳಗೆ ಪ್ರಾಣಮಯ ಆತ್ಮ, ಅದರೊಳಗೆ ಮನೋಮಯ, ಅದರೊಳಗೆ ವಿಜ್ಞಾನಮಯ, ಕೊನೆಗೆ ನೋಡಿ 5ನೇದು ಆನಂದಮಯ ಆತ್ಮ. ಆಮೇಲೆ ನಿಮ್ಮ ವಾಸ್ತವ ರೂಪ, ನಿಮ್ಮ ಸ್ವರೂಪ, ಇವೆಲ್ಲಕ್ಕೂ ಒಳಗಿರುವಂಥದ್ದು ಅಂತ ಒಳಗೆ 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 ಅಂತ ಒಂದು ಹಾಕಿದರು ಅಲ್ವಾ. ಆದರೆ ಎಲ್ಲ ದಾಟಿ ಒಳಗೆ ಹೋದಾಗ 5 ತಪ್ಪು ಗ್ರಹಿಕೆಗಳನ್ನು ದಾಟಿ ಸತ್ಯದ ಅವಲೋಕನ ಅಂತ ನಾವು ಹೇಳಿದ್ವಲ್ಲ, ಅಲ್ಲಿ ಹೋದಾಗ ಒಂದು ಅದ್ಭುತವಾಗ್ತದೆ. ಅಲ್ಲಿ ಹೋದಾಗ ನೋಡ್ತೀರಿ ನೀವು, ಇದು ಯಾವ 5 ಇದ್ದೇ ಇರಲಿಲ್ಲ ಎಂದು. ನಾನು ಕೇಳಿದ ಪ್ರಕಾರ ಸಂತ ಮೀರಾ, ಕೃಷ್ಣ ಭಕ್ತಳಾದಂತಹ ಸಂತ ಮೀರಾ ಒಂದು ಕಡೆ ಒಂದು ಭಜನೆಯಲ್ಲಿ ಹೇಳಿದ್ರಂತೆ, ಬಹಳ ಕಷ್ಟಪಟ್ಟು ನಾನು ಮಾಯೆ ಎಂಬುವ ನದಿಯನ್ನು ದಾಟಿದೆ. ಮಾಯೆ ಎಂಬುವ ನದಿಯನ್ನು ಬಹಳ ಕಷ್ಟಪಟ್ಟು ದಾಟಿ ಆ ಕಡೆ ಹೋಗಿ ಹಿಂತಿರುಗಿ ನೋಡಿದರೆ ನದಿಯೇ ಇಲ್ಲ. ಹಿಂತಿರುಗಿ ನೋಡಿದರೆ ನದಿಯೇ ಇಲ್ಲ. ಅದು ಅಪವಾದ. ಅಧ್ಯಾರೋಪದಲ್ಲಿ ಹಲವಾರು ಶಬ್ದಗಳನ್ನು, ಹಲವಾರು ಕಾನ್ಸೆಪ್ಟ್ಸ್, ಹಲವಾರು ಕೆಲವು ಕಲ್ಪನೆಗಳನ್ನು ನಿಮ್ಮ ಮುಂದೆ ಇಡಲಾಗ್ತದೆ. ಆ ಕಲ್ಪನೆಗಳ ಆಧಾರದಲ್ಲಿ, ಅವುಗಳ ಸಹಾಯದಿಂದ ನೀವು ಒಂದು ಎತ್ತರಕ್ಕೆ ಏರ್ತೀರ. ಒಂದು ಎತ್ತರಕ್ಕೆ ಏರಿ ಅದರ ದೃಷ್ಟಿ ಉಂಟಾದಾಗ ಇವುಗಳ್ಯಾವುವು ಅವಶ್ಯಕವೇ ಇಲ್ಲ. ಹೇಗೆ 10 ಜನರ ಕಥೆ ಇದೆ. 10 ಜನ ಸ್ವಲ್ಪ ಬುದ್ಧಿ ಕಡಿಮೆ ಇರುವವರು ನದಿ ದಾಟ್ತಾರೆ. ಅವರ ಗುರುಗಳು ಅವರಿಗೆ ಹೇಳಿರ್ತಾರೆ, ನೀವೆಲ್ಲ ಸುರಕ್ಷಿತವಾಗಿ ಹೋಗಬೇಕು, ಸುರಕ್ಷಿತವಾಗಿ ಬರಬೇಕು, ಯಾರೂ ಕಳೆದು ಹೋಗಬಾರ್ದು. ನದಿ ದಾಟಿ ಆ ಕಡೆ ಹೋದಾಗ ಗುರುಗಳು ಹೇಳಿದ್ರಲ್ಲ, ಒಮ್ಮೆ ಚೆಕ್ ಮಾಡೋಣ ಅಂತ ಎಲ್ಲರೂ ನಿಂತ್ಕೊಂಡು ಒಬ್ಬೊಬ್ಬರಾಗಿ ಲೆಕ್ಕ ಮಾಡ್ತಾರೆ. ಎಲ್ಲರಿಗೂ ಗೊತ್ತಿದ್ದಂಥ ಕತೆ. ಆ ಥರ ನಾವ್ಯಾರೂ ಮಾಡುವುದಿಲ್ಲ. ಆದರೆ ಆ ದೃಷ್ಟಾಂತ ತಿಳಿಸುವ ರೀತಿಯಲ್ಲಿ ಆತ್ಮತತ್ವದ ಬಗ್ಗೆ ನಾವೆಲ್ಲರೂ ಮಾಡ್ತಾ ಇದ್ದೇವೆ. ಅದನ್ನು ತಿಳಿಸ್ತೀವಿ ಈಗ. ಹೇಗೆ ಆ 10 ಜನರ ಸಂದರ್ಭದಲ್ಲಿ ಪ್ರತಿಯೊಬ್ಬನೂ ಕೂಡ ಲೆಕ್ಕ ಮಾಡುವವನು 9 ಜನರು ಲೆಕ್ಕ ಮಾಡಿ, ಅಯ್ಯೋ 9 ಇದ್ದಾರೆ, ಗುರುಗಳು ನಮ್ಮ ಮೇಲೆ ಕೋಪ ಮಾಡ್ತಾರೆ. ಅಲ್ಲ, ಯಾರು ಸತ್ತೋದಷ್ಟು ಚಿಂತೆ ಇಲ್ಲ, ಗುರುಗಳ ಕೋಪ ಮಾಡ್ತಾರಂತೆ ಭಯ. ಈಗ ಹೋದರೆ ಹೋಗಲಿ, ಎಲ್ಲರೂ ಹೋಗಬೇಕಲ್ಲ ಒಂದಿನ ಅಂತ, ಗುರುಗಳ ಕೋಪ ಮಾಡ್ತಾರೆ ಅಂತ. ಯಾರೋ ಒಬ್ರು ಹರಿದ್ವಾರಕ್ಕೆ ಹೋದವರು ಇನ್ನೇನು ಪ್ಯಾಕ್ ಮಾಡ್ಕೊಂಡು ವಾಪಸ್ ಹೊರಟಿದ್ರು. ಅಯ್ಯೋ ಗಂಗೆಯಲ್ಲಿ ಸ್ನಾನ ಮಾಡಿಲ್ಲ ಅಂತ ಓಡಿ ಗಾಬರಿಯಿಂದ ಗಂಗೆಯಲ್ಲಿ ಸ್ನಾನ ಮಾಡಿದರು. ಅವ್ರ ಮಿತ್ರರು ಕೇಳಿದ್ರು, ಯಾಕಷ್ಟು ಗಾಬರಿಗೊಂಡ್ರೆ ಅಂತ. ನಮಗೇನಿಲ್ಲ ಮಾರಾಯರೆ, ವಾಪಸ್ ಹೋದಾಗ ಹೆಂಡತಿ ಕೇಳ್ತಾರೆ ಗಂಗೆಯಲ್ಲಿ ಸ್ನಾನ ಮಾಡಿದ್ರು ಅಂತ. ಆಗ ನಾನು ಸುಳ್ಳು ಹೇಳೋದು ಸರಿ ಇರಲ್ಲ. ಅವಳಿಗೋಸ್ಕರ ಈಗ ಸ್ನಾನ ಮಾಡಿಬಿಟ್ಟೆ, ಈಗ ನಾನು ಎದೆ ಮೇಲ್ ಮಾಡ್ಕೊಂಡು ಹೌದು ಸ್ನಾನ ಮಾಡಿದೆ ಅಂತ ಹೇಳ್ಬೋದಲ್ಲ ಅಂತ. ಈ ಪ್ರಕಾರ ವಿಚಿತ್ರ ನಾವೆಲ್ಲರೂ. ಇರಲಿ ಬಿಡಿ. ಆ 10 ಜನರ ಕಥೆಯಲ್ಲಿ ಹೇಗೆ ಅವನು ತಪ್ಪು ಮಾಡ್ತಾನೋ, ಕೊನೆಗೆ ಯಾರೋ ಒಬ್ಬ ಕರುಣಾಳು, ಅದು ಗುರುವಿನ ಪ್ರತೀಕ, ಯಾರೋ ಒಬ್ಬ ಬರ್ತಾರೆ. ಇವರೆಲ್ಲ ಅಳ್ತಾ ಇದ್ದಾರೆ, ಇವರೆಲ್ಲ ಬಹಳ ಶೋಕಮಗ್ನರಾಗಿದ್ದಾರೆ. ಅವ್ರಿಗೆ ಹೇಳಿ, ಎಲ್ಲರೂ ನಿಂತ್ಕೊಳ್ಳಿ ಅಂತ 10 ಜನನ ಸಾಲಿನಲ್ಲಿ ನಿಲ್ಲಿಸಿ, ಅವರೆಲ್ಲ ತುಂಬ ವರ್ಷದಿಂದ ಮಿತ್ರರು, ಸಹಪಾಠಿಗಳು, ಅವ್ರನ್ನೆಲ್ಲ ನಿಲ್ಲಿಸಿ ಆ ದಾರಿ ಹೋಕ ಒಬ್ಬ ಆ ಸಂದರ್ಭಕ್ಕೆ ಬಂದವನು, ಅವನು ಹೇಳ್ತಾನೆ, ನಾನು ಒಬ್ಬೊಬ್ಬರು ತಲೆ ಮುಟ್ತೀನಿ, ಆಗ ಪ್ರತಿಯೊಬ್ಬರು ಸಂಖ್ಯೆಯನ್ನು ಹೇಳಬೇಕು. 1, 2 ಗಟ್ಟಿಯಾಗಿ ಹೇಳಬೇಕು, ಜೋರಾಗಿ ಹೇಳಬೇಕು, ಎಲ್ಲರೂ ಕೇಳುವಾಗ ಹೇಳಬೇಕು ಅಂತ ನಿಯಮ. ಆಯ್ತಪ್ಪ ಅಂತ ಎಲ್ಲರೂ ನಿಂತ್ಕೊಂಡು, ಆಗ ಒಬ್ಬನ ತಲೆ ಮುಟ್ಟಿದಾಗ ಅವನು 1 ಅಂತಾನೆ. ಆಗ ಎಲ್ಲರಿಗೂ ಅವನು ಸ್ವರ ಗೊತ್ತು. ಅವರು ಸ್ಪಷ್ಟವಾಗಿ ಇದು ಸತೀಶ ಹೇಳಿದ್ದು ಹೌದು ಅಂತ. 2ನೇವನು ತಲೆ ಮುಟ್ಟಿದಾಗ 2 ಅಂತಾನವನು, ಎಲ್ಲರಿಗೂ ಗೊತ್ತು ಇದು ರಮೇಶನ್ ಸ್ವರ. 3ನೇವನು ಸುಭಾಷ. ಆ ಥರ ಪ್ರತಿಯೊಬ್ಬರ ಸ್ವರವೂ ಕೂಡ ಎಲ್ಲರಿಗೂ ಪರಿಚಿತ. ಆದ್ದರಿಂದ ಯಾರು ಒಬ್ಬರೇ 1, 2, 3 ಒಬ್ಬರೇ ಹೇಳಿದ್ರೆ ಅನ್ಯಾಯ ಅಲ್ವಾ. ಇದು ರಮೇಶನ್ ಸ್ವರ, ಇದು ಸತೀಶನ್ ಸ್ವರ, ಇದು ಸುಭಾಷನ್ ಸ್ವರ, ಇದು ಇನ್ನೊಬ್ಬನ ಸ್ವರ ಅಂತ ಭಿನ್ನ ಭಿನ್ನ ಸ್ವರ. ಆದ್ದರಿಂದ ನೋ ಚಾನ್ಸ್ ಆಫ್ 1 ಪರ್ಸನ್ ಸೇಯಿಂಗ್ 2 or 3 ನಂಬರ್ಸ್. ಆ ಪ್ರಕಾರ ಬರುತ್ತೆ. 9ನೇದು ಮಾಧವ, ಅವನು 9 ಅಂತಾನೆ. ಎಲ್ಲರೂ ಗಮನಿಸ್ತಾರೆ, ಇದು ಮಾಧವ, ಬೇರೆ ಯಾರೂ ಈ ಥರ ಈ ಸ್ವರ ಇಲ್ಲ, ಸ್ವರ ಹೊಂದಿಲ್ಲ.
ಆಮೇಲೆ 10ನೇದಾಗಿ ಕೇಶವನ ತಲೆ ಮೇಲೆ ಕೈ ಇಡ್ತಾನೆ. ಹೇಳು. ಅವನು 10 ಹೇಳೋಕೆ ಹೊರಟಿದ್ದಾನೆ, ಸಂಕೋಚ ಅವನಿಗೆ. ಅಲ್ಲ 10 ಅವನು ಸತ್ನಲ್ಲ, 10 ಹೇಗೆ ಬರುತ್ತೆ? ಆದರೆ ರಮೇಶನ ಸ್ವರ ಬೇರೆ, ಕೇಶವನ ಸ್ವರ, ಮಾಧವನ ಸ್ವರ ಬೇರೆ, ಸುರೇಶ, ಸತೀಶ ಅವರೆಲ್ಲ ಸ್ವರ ಬೇರೆ 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 ಸ್ವರ. ಆದ್ದರಿಂದ ಅಲ್ಲೇನು ಮೋಸ ಇಲ್ಲ. ಬೇರೆ ಬೇರೆಯವರು 1ರಿಂದ 9 ಹೇಳಿದ್ದಾರೆ. ಈಗ ನನ್ನ ತಲೆ ಮುಟ್ಟಿ ಹೇಳು ಅಂತ ಹೇಳ್ತಿದ್ದಾರೆ ಇವರು ಬಂದವರು. 10 ಅಂತಾನವನು. ಆ 10 ಅಂತ ಹೇಳುವಾಗ ಅವನಿಗೆ 10ನೇ ಅವನು ತೀರಿ ಹೋಗಿಲ್ಲ, ನಂಬರ್ 1. ಆ 10ನೇ ಅವನು ನಾನೇ ಆಗಿದ್ದೀನಿ, ಬೇರೆ ಒಬ್ಬ ಅಲ್ಲ ಅನ್ನೋದಾಗಿ. ಈಗ ನಾನೇ ಆ 10ನೇ ಅವನು. ಅಹಮಸ್ಮಿ ದಶಮಃ, ಅಹಮೇವ ದಶಮಃ ಅಸ್ಮಿ, ನಾನೇ ಆಗಿದ್ದೇನೆ, ಇನ್ನೊಬ್ಬ ಅಲ್ಲ ಅಂತ ಅರಿವು ಮೂಡುವಾಗ ಈ 9 ಜನರ ಪಾತ್ರ ಏನು? ಒಂದು ರೀತಿಯಲ್ಲಿ ಅವ್ರದ್ದು ಬಹಳ ದೊಡ್ಡ ಪಾತ್ರ ಇತ್ತು, 1, 2, 3 ಅಂತ. ಇನ್ನೊಂದು ರೀತಿಯಲ್ಲಿ ಅವ್ರ ಬಗ್ಗೆ ಇವನಿಗೇನು ತಿಳಿಯಬೇಕಾದ್ದಿಲ್ಲ. ಇವನಿಗೆ ತಿಳಿಯಬೇಕಾದದ್ದು 10ನೇ ಅವನು ಜೀವಂತವಾಗಿದ್ದಾನೆ ಮತ್ತು 10ನೇ ಅವನು ನಾನೇ. ಅದೊಂದು ಪ್ರಕ್ರಿಯೆ. ಆ ಪ್ರಕಾರವಾಗಿ ಅನ್ನಮಯ ಕೋಶ, ಅಥವಾ ಇಲ್ಲಿ ಉಪನಿಷತ್ತಿನಲ್ಲಿ ಅನ್ನಮಯ ಆತ್ಮದ ಬಗ್ಗೆ, ಪ್ರಾಣಮಯ ಆತ್ಮದ ಬಗ್ಗೆ, 3ನೇದಾಗಿ ಮನೋಮಯ ಆತ್ಮ, ಅದ್ರ ಬಗ್ಗೆ ಒಂದಿಷ್ಟು ವಿಚಾರ, ಅದ್ರ ಬಗ್ಗೆ ಒಂದಿಷ್ಟು ವಿಮರ್ಶೆ, ಅದ್ರ ಬಗ್ಗೆ ಒಂದಿಷ್ಟು ಚರ್ಚೆ ಬರುತ್ತೆ. ಹಾಗೆ ಬಂದು 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 ಆನಂದಮಯವೂ ಆಯಿತು. ನಂತರ ವಾಟ್ ನೆಕ್ಸ್ಟ್? ಆಮೇಲೆ ನಿಜವಾದ ನಾನು ಹೇಗೆ 10ನೇ ಅವನು, ಇದು 10ನೇ ಅವನು ಮತ್ತು ಇದು ನಾನೇ ಅಂತ ಅರ್ಥ ಮಾಡ್ಕೊಳ್ತಾನೋ, ಆ ಪ್ರಕಾರವಾಗಿ ಒಂದು 5 ತಪ್ಪು ಗ್ರಹಿಕೆಗಳನ್ನು ಗುರುತಿಸಿ ಅವುಗಳನ್ನು ನಿಷೇಧಿಸಿದಾಗ ಅವಶೇಷವಾಗಿ ಅವಶಿಷ್ಯತೆ ಸತ್ಯಂ, ನಾನೇ ಸತ್ಯ, ಸತ್ಯದ ಅವಲೋಕನ ಆಗುತ್ತೆ. ಇದು ಅಧ್ಯಾರೋಪ ಅಪವಾದಕ್ಕೆ ಒಂದು ಉದಾಹರಣೆ. ಈ 10 ಜನರು ಬೇಕು, ಆದರೆ ತಿಳ್ಕೊಳ್ಬೇಕಾದದ್ದು 10ನೇ ಅವನು. ಆ 9 ಜನ ಬೇಕು. 9 ಜನ ಅಧ್ಯಾರೋಪ, ಅವುಗಳ ಅಪವಾದ ಆದಾಗ ತಿಳಿಯಬೇಕಾದಂತಹ 10ನೇ ಅವನು ತಿಳಿದು ಬರ್ತಾನೆ. ಅದೇ ತರಹ ಅಲ್ಲಿ 9 ಜನ ಇದ್ದ ಹಾಗೆ ಇಲ್ಲಿ 5 ಕೋಶಗಳು ಅಥವಾ 5 ಆತ್ಮಗಳು. ಆತ್ಮ ಅಂದರೆ ಟೆಂಪರರಿ ಸರ್ಟಿಫಿಕೇಟ್, ಅದು ನಿಜವಾಗಿ ಆತ್ಮ ಅಲ್ಲ, ಅದು ಅನಾತ್ಮವೇ. ಅದಕ್ಕೆ ಆತ್ಮ ಅಂತ ಒಂದು ಪ್ರೊವಿಷನಲ್ ಸರ್ಟಿಫಿಕೇಟ್, ದೆನ್ ವಿಡ್ರಾನ್. ಕೆಲವು ಕಡೆ ಒಲಿಂಪಿಕ್ಸ್ನಲ್ಲಿ, ಇನ್ನೊಂದು ಕಡೆ ಮತ್ತೊಂದು ಕಡೆ ಒಂದು ಅವಾರ್ಡ್ ಕೊಡ್ತಾರೆ. ಆಮೇಲೇನೋ ಒಂದು ಡ್ರಗ್ ಟೆಸ್ಟ್ ಮಾಡ್ತಾರೆ, ಇವನಾರು ಡ್ರಗ್ ತಗೊಂಡಿದ್ನ ಅಂತ. ಬೈಕೈ ಎಲ್ಲ ಕಡೆ ಡ್ರಗ್ ಅವನು ತುಂಬ ಏನು ಹೇಳ್ತಾರೆ ಅದಕ್ಕೆ, ಸ್ಟೆರಾಯ್ಡ್. ಐ ವಾಸ್ ಲುಕಿಂಗ್ ಫಾರ್ ದ್ಯಾಟ್ ವರ್ಡ್, ಸ್ಟೆರಾಯ್ಡ್. ಅವನು ಸ್ಟೆರಾಯ್ಡ್ ತಗೊಂಡಿದ್ದಾನೆ ಅಂತ ಪ್ರೂವ್ ಆಯಿತು. ಕೊನೆಗೆ ಅವನು ಗೋಲ್ಡ್ ಆಗಲಿ, ಸಿಲ್ವರ್ ಆಗಲಿ, ಬ್ರಾನ್ಸ್ ಆಗಲಿ ವಿಡ್ರಾನ್, ವಾಪಸ್ ತಗೊಂಡ್ಬಿಡ್ತಾರೆ. ಈ 5 ಆತ್ಮಗಳಿಗೆ ಅದೇ ಆತ್ಮ ಅಂತ ಪ್ರೊವಿಷನಲಿ ಕೊಟ್ಟದ್ದು. ಆಮೇಲೆ ಸ್ಟೆರಾಯ್ಡ್ ಟೆಸ್ಟಲ್ಲಿ ಫೇಲ್ ಆಗಿಬಿಟ್ರು 5 ಆತ್ಮಗಳು ಫೇಲ್ ಆದವು. ಆದ್ದರಿಂದ 5ರಿಂದಲೂ ಕೂಡ ಅವ್ರಿಗೆ ಕೊಟ್ಟಂತಹ ಗೋಲ್ಡ್ ಮೆಡಲ್ ಅಲ್ಲ, ಕಂಚಿನ ಪದಕ ಅಲ್ಲ, ಬೆಳ್ಳಿಯ ಪದಕ ಅಲ್ಲ, ಆತ್ಮ ಪದಕ. ಆತ್ಮ ಅಂತ ಪದಕ ಕೊಟ್ಟಿದ್ವಿ, ಆಮೇಲೆ ಅದನ್ನು ವಾಪಸ್ ತಗೊಂಡ್ಬಿಟ್ವಿ. ನೀವುಗಳೆಲ್ಲ ಆತ್ಮ ಅಲ್ಲಪ್ಪ, ಹೋಗ್ರಿ ಮನೆಗೆ ಹೋಗ್ರಿ. ಮತ್ತು ಆತ್ಮ ಯಾರು? ಅಹಮಸ್ಮಿ ಆತ್ಮ ಬ್ರಹ್ಮಪುಚ್ಛಂ ಪ್ರತಿಷ್ಠಾ. ಹೀಗೆ 5 ತಪ್ಪುಗಳನ್ನು ನಿರಾಕರಿಸಿ ಸತ್ಯದ ಅವಲೋಕನ ನಮ್ಮ ವಿಷಯ. ಅದರ ಬಗ್ಗೆ ಸ್ವಲ್ಪವಾಗಿ ಪ್ರವೇಶ ಮಾಡೋಣ. 1 ಅಥವಾ 2 ಪ್ರಶ್ನೆ ಇದ್ದರೆ, 2 ಅಥವಾ 3 ಪ್ರಶ್ನೆ ಇದ್ದರೆ ಕೇಳ್ಕೊಳ್ಬೋದು. ಎಸ್, ಮಟ್ಟಿಗೆ ಬರ್ತಾರೆ ಅಂತ ನಾವು ನೋಡಬೇಕಾಗತ್ತೆ. ಈಗ ವಿಜ್ಞಾನದಲ್ಲಿ ಕಾನ್ಷಿಯಸ್ನೆಸ್ ಬಗ್ಗೆ ನಡೆಯುತ್ತಿರುವಂತಹ ಸಂಶೋಧನೆಯ ಬಗ್ಗೆ ನನಗನಿಸಿದ ಹಾಗೆ ಈ ಜಡ ಶರೀರ ಅಲ್ಲದೆ, ಆಮೇಲೆ ಇದೆಲ್ಲ ಧಾತುಗಳಿವೆ ಅಲ್ಲ, ಹೈಡ್ರೋಜನ್, ಫಾಸ್ಫರಸ್ ಇತ್ಯಾದಿ, ಕ್ಯಾಲ್ಶಿಯಂ, ಇವಲ್ಲದೆ ಒಂದು ಚೈತನ್ಯ ತತ್ವವನ್ನು ಅವರು ಹುಡುಕಿದರೂ ಕೂಡ ಅದು
ಸರ್ವವ್ಯಾಪಿ, ಇಡೀ ಜಗತ್ತಿನಲ್ಲಿ ಒಂದೇ ಚೈತನ್ಯ ಇರತಕ್ಕಂಥದ್ದು, ಪ್ರತಿಯೊಬ್ಬರಲ್ಲೂ ಅದು ಪ್ರತಿಬಿಂಬಿಸ್ತಾ ಇದೆ, ಪ್ರತಿಫಲಿಸ್ತಾ ಇದೆ, ಇಟ್ ಈಸ್ ರಿಫ್ಲೆಕ್ಟಿಂಗ್ ಇನ್ ಎವ್ರಿಬಡಿ ಅನ್ನುವ ರೀತಿ ದೇ ಮೇ ನಾಟ್ ಸೇ. ಅಲ್ಲಿವರೆಗೆ ಬಂದರೆ ಅದು ಅದ್ವೈತ ವೇದಾಂತದ ಆತ್ಮಕ್ಕೆ ಸಮಾನವಾಗ್ತದೆ. ಸದ್ಯಕ್ಕೆ ಅವರು ಪ್ರತಿಯೊಬ್ಬರಲ್ಲೂ ಒಂದು ಚೈತನ್ಯ ಇದೆ, ಆ ಚೈತನ್ಯ ಜಡ ಶರೀರದಿಂದ ಭಿನ್ನವಾದದ್ದು. ಆಮೇಲೆ ಅವರು ಇದು ಹೇಳ್ಬೋದು, ಅದು ಇನ್ನೊಂದು ಶರೀರವನ್ನು ಪ್ರವೇಶಿಸ್ತದೆ ಅಂತ ಇತ್ಯಾದಿ ಹೇಳ್ಬೋದು. ಅದು ಸಾಲದು, ಅದ್ವೈತ ವೇದಾಂತದ ಮಟ್ಟಕ್ಕೆ ಅದು ಸಾಲದು. ಅದು ಕರ್ಮಕಾಂಡಕ್ಕೆ ಹೊಂದೀತು. ಕರ್ಮಕಾಂಡದಲ್ಲಿ ಯಾವುದರಲ್ಲಿ ಈಗ ಮಂಡನ ಮಿಶ್ರ ಅವರೆಲ್ಲ ಬಹಳ ದೃಢವಾಗಿ ನಿಂತಿದ್ದರೋ ಅವರನ್ನು ಸೋಲಿಸಿ ಶಂಕರಾಚಾರ್ಯರು ಕೊನೆಗೆ ಅವರನ್ನು ಉಪನಿಷತ್ತು ವಿಚಾರದಲ್ಲಿ ತಂದ್ರಲ್ವ. ಆ ಕರ್ಮಕಾಂಡದಲ್ಲೇನು ಸಂಸಾರಿ ಆತ್ಮ, ನಮ್ಮಲ್ಲೊಂದು ಚೈತನ್ಯ ಇದೆ, ಅದರಲ್ಲಿ ಶರೀರ ಬಿದ್ದು ಹೋದ ನಂತರ ಅದು ಮತ್ತೆ ಹೋಗಿ ಇನ್ನೊಂದು ಶರೀರವನ್ನು ಗ್ರಹಿಸುತ್ತೆ ಅಂತ. ಆದ್ದರಿಂದ ನಿಮ್ಮ ಪ್ರಶ್ನೆಗೆ ಸಂಗ್ರಹವಾಗಿ ಉತ್ತರ ಕೊಡುವುದು ಹೇಗೆಂದರೆ, ಅವರು ವಿಜ್ಞಾನದಲ್ಲಿ ಮಾಡ್ತಾ ಇದ್ದಾರೆ ಸಂಶೋಧನೆ, ಅದು ಬೇರೆ ಬೇರೆ ಮಟ್ಟದಲ್ಲಿ ಬರಬಹುದು. ಒಂದು ಮಟ್ಟದಲ್ಲಿ ಇಟ್ ಮೀನ್ಸ್ ನಥಿಂಗ್ ಮೋರ್ ದ್ಯಾನ್ ಶರೀರ ಅಲ್ಲದೆ ಒಂದು ಚೈತನ್ಯ ಇದೆ ಅಂತ ಅಷ್ಟೇ. ಅದು ಎಲ್ಲಿ ಹೋಗುತ್ತೆ ಏನಾಗುತ್ತೆ ಅದೇ ಇಲ್ಲ. ಇನ್ನೊಂದು ಮಟ್ಟದಲ್ಲಿ ಅದಕ್ಕೆ ಪುನಃ ಮತ್ತೊಂದು ಶರೀರದಲ್ಲಿ ಅದು ಪ್ರಕಟವಾಗ್ಬೋದು ಅಂತ ಹೇಳ್ಬೋದು. ಆದರೆ ಬಹಳ ಆಳಕ್ಕೆ ಹೋದಾಗ ಅದ್ವೈತ ವೇದಾಂತಕ್ಕೆ ಬರಬೇಕಾದ್ರೆ ಅವರು ಚೈತನ್ಯ ಅನ್ನುವುದು ಒಂದೇ. ಹೇಗೆ ಸೂರ್ಯನ ಪ್ರಕಾಶ ಒಂದೇ, ಅದು ಗಂಗೆಯಲ್ಲಿ ಪ್ರತಿಬಿಂಬಿತವಾಗಬಹುದು ಅಥವಾ ಯಾವುದೋ ಒಂದು ಕೊಳಚೆ ಪ್ರದೇಶದ ನೀರಿನಲ್ಲಿ ಪ್ರತಿಫಲಿತವಾಗಬಹುದು. ಎಲ್ಲಿ ಪ್ರತಿಫಲಿತವಾಗ್ತದೆ ಅನ್ನೋದು ಮುಖ್ಯವಲ್ಲ, ಸೂರ್ಯನ ಪ್ರಕಾಶ ಒಂದೇ. ಪ್ರಕಾಶ ಅನ್ನೋದು ಒಂದು, ಅದು ಪ್ರತಿಫಲನೆ ಇನ್ನೊಂದು ವಿಷಯ ಅಂತ ಹೇಳ್ತೀವೋ ಆ ಪ್ರಕಾರವಾಗಿ ಅದ್ವೈತ ವೇದಾಂತದಲ್ಲಿ ಶಂಕರಾಚಾರ್ಯರಲ್ಲಿದ್ದಂಥ ಆತ್ಮ, ನಮ್ಮಲ್ಲಿರುವಂಥ ಆತ್ಮ, ಒಬ್ಬ ಅಪರಾಧಿಯ ಒಳಗಿರುವಂತಹ ಆತ್ಮ ಎಲ್ಲ ಒಂದೇ. ಯಾಕಂದ್ರೆ ಆತ್ಮ ಒಂದೇ, ಏಕಂ ಏವ ಅದ್ವಿತೀಯಂ. ಆ ಮಟ್ಟಕ್ಕೆ ಕಾನ್ಷಿಯಸ್ನೆಸ್ ಸ್ಟಡೀಸ್ ಹೋಗುತ್ತೋ ಇಲ್ವೋ ನೋಡಬೇಕಷ್ಟೆ. ಬಟ್ ಅದು ಇಟ್ ಈಸ್ ಇನ್ ದಟ್ ಡಿರೆಕ್ಷನ್, ಆ ದಿಕ್ಕಿನಲ್ಲಿದೆ ಅದು ಸರ್. ಅಪವಾದ ಅಲ್ಲದೆ ಸುಲಭವಾದ ಬೇರೆ ಮಾರ್ಗ ಇದೆ ಅಂತ. ಆ್ಯಕ್ಚುಲಿ ದ ಗುಡ್ ನ್ಯೂಸ್ ಈಸ್ ಇದೆ, ಸುಲಭವಾದ ಮಾರ್ಗ ಇದೆ. ಎಷ್ಟರ ಮಟ್ಟಿಗೆ ನೀವು ನಮ್ಮಂಥವರು ಸಾಮಾನ್ಯರು ಅಂತ ಹೇಳ್ಬೋದು. ಈ ಸಾಮಾನ್ಯರು ಅನ್ನೋದು ಲೌಕಿಕ ದೃಷ್ಟಿಯಲ್ಲಿ ಯಾರೋ PhD ಮಾಡಿದವನು ವಿಶೇಷ, ಇನ್ನೊಬ್ಬ 10ನೇ ಕ್ಲಾಸ್ವರೆಗೆ ಹೋದವನು ಸಾಮಾನ್ಯ ಇರ್ಬೋದು. ಆದರೆ ಇಲ್ಲಿ ಚಿತ್ತ ನಿರ್ಮಲತೆಯೇ ಮುಖ್ಯ. ಯಾರೊಬ್ಬರು ಇಲ್ಲಿ ಸಾಮಾನ್ಯರು ಅನ್ಬೋದು, ಅವ್ರಿಗೆ ನಾನು ಕೊಟ್ಟ ಹಾಗೆ ದೊಡ್ಡ ಲೆಕ್ಚರ್ ಕೊಡ್ಲಿಕ್ಕೆ ಬರಲಿಕ್ಕಿಲ್ಲ. ಆದರೆ ಅವ್ರಿಗೆ ಆತ್ಮಜ್ಞಾನ ನನಗಿಂತ ಮೊದಲಾಗ್ಬೋದು. ಯಾಕಂದರೆ ಅವ್ರ ಮನಸ್ಸು ನಿರ್ಮಲವಾಗಿದ್ದರೆ, ಅವರಲ್ಲಿ ಅಸೂಯೆ ಇಲ್ಲ. ನಮ್ಮಂಥ ವಿದ್ವಾಂಸರಿಗೆ ಕೆಲವೊಮ್ಮೆ ಇನ್ನೊಬ್ಬರು ನಮಗಿಂತ ದೊಡ್ಡ ವಿದ್ವಾಂಸರನ್ನು ಸ್ವಲ್ಪ ಕಸಿವಿಸಿ ಆಗ್ತದೆ. ಹೌದಾ? ಹೌದು. ಅವ್ರ ಪುಸ್ತಕ 2000 ಕಾಪಿ ಸೇಲ್ ಆಯ್ತಂತೆ, ನಾನು ಫ್ರೀ ಕೊಟ್ಟರೂ ಜನರ ತಗೊಳ್ತಿಲ್ಲ. ಸಾರಿ ಫಾರ್ ದಿ ಹ್ಯೂಮರ್. ವಾಟ್ ಈಸ್ ದಿ ಅದರ್ ವೇ? ಅಧ್ಯಾರೋಪ ಅಪವಾದ ಅಲ್ಲದೆ ಚಿತ್ತ ನಿರ್ಮಲವಾಗಿದ್ದರೆ ತತ್ವಮಸಿ, ಅದು ಸಂಸ್ಕೃತದಲ್ಲಿ ಹೇಳಬೇಕಾಗಿಲ್ಲ, ಕನ್ನಡದಲ್ಲೇ ನೀವು ಈ ದೇಹವಲ್ಲ, ನೀವು ಚೈತನ್ಯ ಅಂದಾಗ ಅದೇ ಸಾಕು. ಈಗ ನಿಸರ್ಗದತ್ತ ಮಹಾರಾಜ್ ಅವರು ವೇದಾಂತ ಎಲ್ಲ ಓದಲಿಲ್ಲ. ಬೊಂಬಾಯಲ್ಲೊಬ್ಬರು ಇದ್ರಲ್ಲ, 1983 ಅವರು ಈ ವೇದಾಂತವನ್ನೆಲ್ಲ ಓದಲಿಲ್ಲ. ಆದರೆ ಅವರಲ್ಲಿ ಒಂದು ವಿಶೇಷವಾದ ಚಿತ್ತ ನಿರ್ಮಲತೆ ಇತ್ತು. ಅವರ ಗುರು ಅವರಿಗೆ ಏನೇ ಆಗಲಿ ನಿನ್ನನ್ನು ದೇಹ ಅಂತ ಭಾವಿಸಬೇಡ ನೋಡು ಅಂತ ಹೇಳಿ ಗುರು ಆ ಕಡೆ ಹೋಗ್ಬಿಟ್ರು. ಇವರು ಎಲ್ಲೋ ತೀರ್ಥಯಾತ್ರೆಗೆ ಹೋಗುವವರು ಬೊಂಬಾಯಿಗೆ ವಾಪಸ್ ಬಂದರು. ಅವ್ರು ಬೊಂಬಾಯಲ್ಲಿ ಬಹಳ ಜನನಿಬಿಡವಾದ ಸ್ಥಳದಲ್ಲಿ ಒಂದು ಮನೆಯಲ್ಲಿ ಕೂತವರು, ಅದು ಜ್ವರ ಇರಲಿ ಅಥವಾ ಆರೋಗ್ಯ ಇರಲಿ, ನಿದ್ರೆ ಸರಿ ಬರಲಿ, ಆಯಾಸವಾಗಲಿ ಅಥವಾ ಒಳ್ಳೆ ಶಕ್ತಿ ಇರಲಿ, ಏನೇ ಆಗಲಿ ಈ ಶರೀರ ನಾನಲ್ಲ ಅಂತ ಅದನ್ನು ಗಟ್ಟಿ ಹಿಡ್ಕೊಂಡ್ರು. ಅದರಲ್ಲಿ ಅಧ್ಯಾರೋಪ ಅಪವಾದ ಏನಿರಲಿಲ್ಲ. ಆದರೂ ಅವರು ನಿರ್ಮಲ ಚಿತ್ತದಿಂದಾಗಿ ಅವರಿಗೆ ಸಾಕ್ಷಾತ್ಕಾರವಾಯಿತು. ಅದರಿಂದ ನೂರಾರು ಬಗೆ ಇದೆ. ನನ್ನ ಅಭಿಪ್ರಾಯದಲ್ಲಿ ನೀವು ಬಹಳ ನಿರ್ಮಲ ಚಿತ್ತದಿಂದ ದೇವರನ್ನು ನೆನೆಸಿದರೆ ಅದು ಈಶ್ವರಾನುಗ್ರಹಾದೇವ ಪುಂಸಾಂ ಅದ್ವೈತ ವಾಸನ ಅಂತ ಹೇಳ್ತಾರೆ. ಪರಮೇಶ್ವರನು ಕೊಟ್ಟುಬಿಡ್ತಾನೆ, ಆ ಜ್ಞಾನವನ್ನು ಕೊಡ್ತಾನೆ. ಆದ್ದರಿಂದ ಇದು ಮತ್ತು ಇದು ಯಾಕಿದೆ ಅಂತ ಹೇಳಿದರೆ, ಇದು ಬೌದ್ಧಿಕವಾಗಿ ನಮ್ಮಲ್ಲಿ ಎಷ್ಟೋ ಜನರು ಈ ವೇದಾಂತ ಜ್ಞಾನಕ್ಕೆ ಒಂದು ಫ್ರೇಮ್ವರ್ಕ್ ಬಯಸ್ತೀವಿ.
ಅದು ಹೇಗೆ, ಯಾವ ಥರ ಆಗುತ್ತೆ ಅಂತ. ಆದ್ದರಿಂದ ಉಪನಿಷತ್ ಸಾಹಿತ್ಯವನ್ನು ಬಹಳ ಒಂದು ಕ್ರಮಬದ್ಧವಾಗಿ ವಿವರಿಸುವ ರೀತಿ ಇದು. ಅಧ್ಯಾರೋಪ ಅಪವಾದ ಅನ್ನೋ ಒಂದು ಕ್ರಮಬದ್ಧವಾದ ರೀತಿ, ಟೆಕ್ನಿಕಲಿ ಕರೆಕ್ಟ್ ಆ್ಯಂಡ್ ಇಲಾಬೊರೇಟ್ ಆರ್ ಸಿಸ್ಟಮ್ಯಾಟಿಕ್ ವೇ. ದೆರ್ ಆರ್ ಲಾಟ್ ಆಫ್ ಪೀಪಲ್ who have a pure mind, they just get realized. One last question for the evening. Yeah. ಈ ದೇಹ ನಾನಲ್ಲ ಅಂತುವ ಭಾವನೆ ಬಹಳ ಕಷ್ಟ, ಆ ಅರಿವು ಬಹಳ ಕಷ್ಟ. ಯಾಕಂದರೆ ಒಂದಲ್ಲ ಒಂದು ಕರ್ಮ ನಾವು ಮಾಡ್ತಾ ಇರ್ತೀವಿ. ಆ ಕರ್ಮದ ಫಲ, ಆ ಕರ್ಮದಿಂದ ಉತ್ಪನ್ನ ಆಗುವಂತಹ ಏನೋ ಒಳ್ಳೆಯದು ಕೆಟ್ಟದ್ದು, ಅದರಲ್ಲಿ ನಾವು ವಿಚಲಿತರಾಗ್ತೀವಿ. ಇಂಥ ಪರಿಸ್ಥಿತಿಯಲ್ಲಿ ಈ ಮುಕ್ತಿ ಸಾಧ್ಯವೋ ಅಂತ ನನಗಂತೂ ವಿಶ್ವಾಸ ಇದೆ, ಖಂಡಿತ ಸಾಧ್ಯ ಇದೆ. ಆಮೇಲೆ ಅದು ಸಾಧ್ಯ ಇರಲಿ ಇಲ್ಲದಿರಲಿ, ಹೇಗೆ ಮನುಷ್ಯ ದುಃಖದಿಂದ ದೂರವಾಗಿ ಸುಖವನ್ನು ಬಯಸ್ತಾನೋ ಆ ಪ್ರಕಾರ ಮುಕ್ತಿಯನ್ನು ಬಯಸ್ತಾ ಇರ್ತಾನೆ, ಪ್ರಯತ್ನ ಮಾಡ್ತಾ ಇರ್ತಾನೆ. ಸಾಧ್ಯ ಇದೆ, ಯಾಕಂದರೆ ಕನಸನ್ನುವಂಥದ್ದು ಎಷ್ಟು ಕೆಟ್ಟದೇ ಆಗಿರಲಿ, ಒಬ್ಬ ಎಚ್ಚರವಾದಾಗ ಅದೆಲ್ಲವೂ ಮುಗಿದು ಹೋಗುತ್ತೆ. ಈ ಎಚ್ಚರ ಆಗುವಿಕೆ ಬಹಳ ವಿಸ್ಮಯಕಾರಿ ವಿಷಯ. ಅದು ಯಾರೋ ಒಬ್ಬನ ಕನಸು ಬಹಳ ಕೆಟ್ಟದಿದೆ ಅಂತ ಹೇಳಿಬಿಟ್ಟು ಇಂಥ ಕನಸಿರೋರು ಎಂದೂ ಹೇಳಲ್ಲ ರೀ. ಒಳ್ಳೆ ಕನಸಿದ್ದವ್ರು ಹೇಳ್ಬಹುದು, ಇಂಥ ಕೆಟ್ಟ ಕನಸು, ಇದರಲ್ಲಿ ನೂರಾರು ಉಪದ್ರವಗಳಿವೆ ಈ ಕನಸಲ್ಲಿ. ಇಷ್ಟು ಉಪದ್ರವಗಳಿರುವಂಥ ಕನಸಿಂದ ಎಚ್ಚರ ಆಗೋದು ಭಾಳ ಕಷ್ಟ ಅಂತ ಹೇಳೋಕ್ಕಾಗಲ್ಲ. ಅದೇ ಥರ ಈ ಕಲಿಯುಗದಲ್ಲಿ ನಾವುಗಳೆಲ್ಲ ಸತ್ಯ, ನೀವು ಹೇಳಿದ್ದು ನಾನು ಒಪ್ತೀನಿ. ನಾವೆಲ್ಲರೂ ಕೂಡ ಏನೆಲ್ಲ ಬ್ಯಾಡ್ದಿದ್ದು ವಿಚಾರಗಳು, ಬ್ಯಾಡ್ದಿದ್ದ ಆಕರ್ಷಣೆಗಳು, ಹಲವಾರು ದೌರ್ಬಲ್ಯಗಳು, ನಮಗೆ ಹಲವಾರು ವೀಕ್ನೆಸ್ಸಸ್ ಎಲ್ಲ ಇದೆ ನಮ್ಮೆಲ್ಲರಿಗೂ. ಆದರೂ ಕೂಡ ವೇದಾಂತ ಶ್ರವಣ ಮಾಡಿದಾಗ ಅದೊಂದು ಬೀಜ ನಮ್ಮಲ್ಲಿ ಹೋಗುತ್ತೆ. ಆ ಬೀಜ ಎಂದು ಸಸಿಯಾಗಿ ಮೊಳಕೆ ಹೊಡೆದು ಸಸಿಯಾಗುತ್ತೆ ಅಂತ ಹೇಳೋದು ಕಷ್ಟ. ಒಮ್ಮೆಲೆ ಆಸ್ಫೋಟ ಆಗ್ಬೋದು, ಒಮ್ಮೆಲೆ ಒಂದು ಎಕ್ಸ್ಪ್ಲೋಷನ್ ಆಗಬಹುದು, ಆಗುತ್ತೆ ಅಂತ ನಾನಂತೂ ನಂಬ್ತೀನಿ. ನಾಳೆಯೂ ಎಲ್ಲರೂ ಬನ್ನಿ ಈ ವಿಚಾರ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ.